ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಇಂಪಾರ್ಟೆಂಟ್ ಡಿಸ್ಕಷನ್. ಇವತ್ತು ನಾವು ಜಿಯೋಗ್ರಫಿ ಕ್ಲಾಸ್ 2 ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಜಿಯೋಗ್ರಫಿ ಆ್ಯಂಡ್ ದ ಫಾರ್ಮೇಷನ್ ಆಫ್ ದ ಯೂನಿವರ್ಸ್. ಈ ವಿಶ್ವದ ಜಗತ್ತಿನ ಸೃಷ್ಟಿ ಹೇಗಾಯ್ತು ಅಂತ ಹೇಳ್ತಾನೆ. ಜಿಯೋಗ್ರಫಿ ಅಂದರೆ ಏನಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಜಿಯೋಗ್ರಫಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಜಿಯೋಗ್ರಫಿ ಅನ್ನೋ ಪದಕ್ಕೆ ಒಂದು ಅರ್ಥ ಇದೆ. ಜಿಯೋ ಹಾಗೂ ಗ್ರಫಿ, ಇದು ಎರಡು ಬೇರೆ ಬೇರೆ ಪದಗಳು. ಜಿಯೋ ಅಂದರೆ ಭೂಮಿ, ಅರ್ತ್. ದ ವರ್ಡ್ ಜಿಯೋ ಮೀನ್ಸ್ ಅರ್ತ್. ಜಿಯೋ ಅಂದರೆ ಭೂಮಿ, ನಮ್ಮ ಪೃಥ್ವಿ, ಅರ್ತ್. ಗ್ರಫಿ ಅಂದರೆ ಟು ರೈಟ್ ಅಂತ, ಬರೆಯುವುದಕ್ಕೆ ಗ್ರಫಿ ಅಂತ ಕರೀತಾರೆ. ಕ್ಯಾಲಿಗ್ರಫಿ ಆಗಿರ್ಬೋದು, ಅರ್ಥ ಆಗ್ತಿದೆಲ್ಲ. ಗ್ರಫಿ ಅಂದರೆ ಬರೆಯುವುದು, ಜಿಯೋ ಮೀನ್ಸ್ ಅರ್ತ್. ಸೊ ರೈಟಿಂಗ್ ಅಬೌಟ್ ದ ಅರ್ತ್, ರೈಟಿಂಗ್ ಅಬೌಟ್ ದ ಅರ್ತ್. ನಮ್ಮ ಭೂಮಿ ಏನಿದೆ, ಆ ಭೂಮಿಯ ಬಗ್ಗೆ ಬರೆಯುವುದನ್ನು, ಆ ಭೂಮಿ ಬಗ್ಗೆ ಓದೋದನ್ನು ಜಿಯೋಗ್ರಫಿ ಅಂತ ಕರೀತಾರೆ. ದಿಸ್ ಇಸ್ ದ ಸ್ಟಡಿ ಆಫ್ ದ ಪ್ಲಾನೆಟ್ ಅರ್ತ್. ಇನ್ ಸಿಂಪಲ್, ನಮ್ಮ ಈ ಪ್ಲಾನೆಟ್ ಅರ್ತ್ ಇದೆ ಅಲ್ವಾ, ಇದರ ಒಂದು ಸ್ಟಡಿ, ಇದರ ಬಗ್ಗೆ ಓದೋದನ್ನು ಜಿಯೋಗ್ರಫಿ ಅಂತಾರೆ. ಸೊ ಐ ಥಿಂಕ್ ದ ಡೆಫಿನೇಷನ್ ಇಸ್ ಕ್ಲಿಯರ್. ಜಿಯೋಗ್ರಫಿ ಇಸ್ ದ ಸ್ಟಡಿ ಆಫ್ ದ ಅರ್ತ್ ಅಷ್ಟೇ. ಜಿಯೋಗ್ರಫಿ ಅಂದರೆ ದ ಸ್ಟಡಿ ಆಫ್ ದ ಅರ್ತ್. ಇದು ಅರ್ಥ ಆಗಿದ್ರೆ ಓಕೆ. ಸೊ ಇವಾಗ ನಾವು ಏನು ಓದ್ಕೋಬೇಕು, ನಮ್ಮ ಈ ಭೂಮಿ ಏನಿದೆ, ದ ಅರ್ತ್ ಏನಿದೆ, ಇದು ಹೇಗಿದೆ ಅಂತ ಓದಬೇಕು. ಎಲ್ಲೆಲ್ಲಿ ನದಿ ಇದೆ, ಎಲ್ಲೆಲ್ಲಿ ಗುಡ್ಡ ಇದೆ, ಹೇಗೆ ಗುಡ್ಡ ಉದ್ಭವಿಸ್ತು, ಹೇಗೆ ನದಿ ಉದ್ಭವಿಸ್ತು, ಹೇಗೆ ಸಮುದ್ರ ಉದ್ಭವಿಸ್ತು, ಪ್ರತಿಯೊಂದನ್ನು ಕೂಡ ನಾವು ನಿಧಾನವಾಗಿ ಕಲಿತಾ ಹೋಗಬೇಕು. ಇದು ಫಸ್ಟ್ ಕಾನ್ಸೆಪ್ಟ್. ಜಿಯೋಗ್ರಫಿ ಅಂದರೆ ಫಸ್ಟ್ ವಿ ಹ್ಯಾವ್ ಟು ಲರ್ನ್ ದ ಒರಿಜಿನ್ ಆಫ್ ಅರ್ತ್. ಒರಿಜಿನ್ ಆಫ್ ಅರ್ತ್ ಅಂದರೆ ಈ ಭೂಮಿ ಹೇಗೆ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆನೂ ಕಲಿಬೇಕು. ಆ ನಂತರ ಮಿಕ್ಕಿದ ವಿಷಯಗಳನ್ನ ಕಲಿಯೋಣ. ಸೊ ಇವತ್ತು ನಾನು ಒರಿಜಿನ್ ಆಫ್ ಅರ್ತ್ ಆರ್ ಒರಿಜಿನ್ ಆಫ್ ಯೂನಿವರ್ಸ್ ಬಗ್ಗೆ ಮಾತಾಡ್ತೇನೆ. ಫಸ್ಟ್ ಈಸ್ ಒರಿಜಿನ್ ಆಫ್ ಯೂನಿವರ್ಸ್. ಒರಿಜಿನ್ ಆಫ್ ಯೂನಿವರ್ಸ್. ಈ ವಿಶ್ವ ನಾವೇನು ನೋಡ್ತಾ ಇದ್ದೀವಲ್ವ, ಈ ಸುಂದರವಾದ ವಿಶ್ವ, ನಕ್ಷತ್ರಗಳಿವೆ, ಚಂದ್ರ ಇದೆ, ಸೂರ್ಯ ಇದೆ, ಗ್ರಹ ಮಂಡಲ ಇದೆ, ಸೂರ್ಯಗ್ರಹ ಮಂಡಲ ಇದೆ, ಇದ್ರ ಬಗ್ಗೆ ತಿಳ್ಕೊಬೇಕು. ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್, ಕಾಮೆಟ್ಸ್, ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಲೆಟ್ಸ್ ಗೋ ಬ್ಯಾಕ್ ಇನ್ ದ ಟೈಮ್. ನೋಡಿ, ಯಾವಾಗ ಜನರಲ್ಲಿ ಕ್ಯೂರಿಯಾಸಿಟಿ ಬೆಳೀತೋ, ವೆನ್ ದೆರ್ ವಾಸ್ ಅ ರೈಸ್ ಆಫ್ ಕ್ಯೂರಿಯಾಸಿಟಿ, ಕುತೂಹಲ ಬೆಳೆದಾಗ, ದೆರ್ ವಾಸ್ ಒನ್ ಗ್ಯಾಂಗ್ ಆಫ್ ಪೀಪಲ್ ಹೂ ಆರ್ ಕ್ಯೂರಿಯಸ್ ಅಬೌಟ್ ಅರ್ತ್. ಕುತೂಹಲ ಎಲ್ಲರಿಗೂ ಬೆಳೆಯುತ್ತೆ. ಕೆಲವರಿಗೆ ಕುತೂಹಲ ಯಾವುದ್ರ ಬಗ್ಗೆ ಇತ್ತು, ಭೂಮಿ ಬಗ್ಗೆ ಇತ್ತು. ಸೊ ಅವರಿಗೆ ಕೆಲವೊಂದು ಪ್ರಶ್ನೆಗಳು ಕಾಡೋದು. ಹೌ, ವೆನ್, ವೇರ್ ಆ್ಯಂಡ್ ವಾಟ್. ನೋಡ್ಕೊಳ್ಳಿ, ನಾನು ಫುಲ್ ಡೆಪ್ತಾಗಿ ಹೋಗ್ತೇನೆ ಈಗ, ರೆಡಿಯಾಗಿರಿ. ಓಕೆ. ಹೌ ಅಂದರೆ ಹೇಗೆ, ಅರ್ತ್, ನಮ್ಮ ಭೂಮಿ ಹೇಗೆ ಕ್ರಿಯೇಟ್ ಆಯಿತು ಅಂತ. ಹೌ ವಾಸ್ ಇಟ್ ಕ್ರಿಯೇಟೆಡ್, ಹೇಗೆ ಸೃಷ್ಟಿ ಆಯಿತು ಅಂತ ಮೊದಲನೇ ಪ್ರಶ್ನೆ. ಹೇಗೆ, ಕ್ವಶನ್ ಮಾರ್ಕ್. ಯಾವಾಗ, ವೆನ್, ಯಾವಾಗ ಇದು ಸೃಷ್ಟಿ ಆಯಿತು ಅಂತ. ವೇರ್, ಎಲ್ಲಿ ಸೃಷ್ಟಿ ಆಯಿತು ಅಂತ. ಆ್ಯಂಡ್ ವಾಟ್, ಏನು ಇದನ್ನು ಸೃಷ್ಟಿ ಮಾಡ್ತು ಅಂತ. ನೋಡಿ, ಹೌ ವಾಸ್ ಐ ಕ್ರಿಯೇಟೆಡ್, ಹೌ ವಾಸ್ ಐ ಕ್ರಿಯೇಟೆಡ್, ವೆನ್ ವಾಸ್ ಐ ಕ್ರಿಯೇಟೆಡ್, ವೇರ್ ವಾಸ್ ಐ ಕ್ರಿಯೇಟೆಡ್, ವಾಟ್ ಕ್ರಿಯೇಟೆಡ್ ಮೀ. ಈ 4 ಪ್ರಶ್ನೆಗಳು ಪ್ರತಿಯೊಂದು ಸಬ್ಜೆಕ್ಟ್ಗೂ ಕ್ಯೂರಿಯಸ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾನೆ, ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಓದಿದ್ದೇವೆ, ಹೌದಾ? ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಕಂಪ್ಲೀಟ್ ಮಾಡಿದ್ದೇವೆ. ಅಲ್ಲಿ ನಿಮ್ಗೊಂದು ನ್ಯೂಸ್ ಬರುತ್ತೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ರೌಲೆಟ್ ಆ್ಯಕ್ಟ್ ಅಂತ ಬರುತ್ತೆ. ಎಕ್ಸಾಂಪಲ್ಗೆ ರೌಲೆಟ್ ಆ್ಯಕ್ಟ್. ಜಿಯೋಗ್ರಫಿಯಲ್ಲಿ ಹಿಸ್ಟ್ರಿ ಬರ್ತಾನೆ ಅಂತ ಅನ್ಕೋಬೇಡಿ. ಈ 4 ಪದನ ಮೀನಿಂಗ್ ಕೊಡಬೇಕು. ಹೌ ವಾಸ್ ಇಟ್ ಕ್ರಿಯೇಟೆಡ್, ಇದನ್ನು ಹೇಗೆ ಕ್ರಿಯೇಟ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರಬೇಕು. ಹೌ ಅಂದರೆ ಹೇಗೆ ಕ್ರಿಯೇಟ್ ಮಾಡಿದ್ರು, ಒಂದು ಡಾಕ್ಯುಮೆಂಟಲ್ಲಿ ಬರೆದು ಪಾಸ್ ಮಾಡಿದ್ರು. ವೆನ್ ವಾಸ್ ಇಟ್ ಕ್ರಿಯೇಟೆಡ್ ಅಂದರೆ ಯಾವ ಇಸ್ವಿಯಲ್ಲಿ ಇದು ಕ್ರಿಯೇಟ್ ಆಯಿತು ಅಂತ ನಿಮ್ಗೆ ಗೊತ್ತಿದೆ, 1919 ಕ್ರಿಯೇಟ್ ಆಗಿತ್ತು ಅಂತ. ವೇರ್ ವಾಸ್ ಇಟ್ ಕ್ರಿಯೇಟೆಡ್, ಇಟ್ ವಾಸ್ ಕ್ರಿಯೇಟೆಡ್ ಸಮ್ವೇರ್ ಇನ್ ದ ಪಾರ್ಲಿಮೆಂಟ್, ಫಿನಿಶ್. ಆ್ಯಂಡ್ ವಾಟ್ ಇಟ್ ಕ್ರಿಯೇಟೆಡ್, ಹೂ, ವಾಟ್ ಆ್ಯಂಡ್ ವೈ. ಇದನ್ನು ಮಿಸ್ಟರ್ ರೌಲೆಟ್ ಅವ್ರು ಕ್ರಿಯೇಟ್ ಮಾಡ್ತಾರೆ. ಟು ಸಪ್ರೆಸ್ ದ ರಿವೋಲ್ಟ್ಸ್, ಟು ಸಪ್ರೆಸ್ ದ ಸ್ಟ್ರೈಕ್ಸ್, ಟು ಅರೆಸ್ಟ್ ಸಮ್ ಒನ್. ಅರ್ಥ ಆಗ್ತಿದೆ ಅಲ್ವಾ? ಹೌ, ವೆನ್, ವೇರ್, ವಾಟ್. ಈ 4 ಇದನ್ನು ನಾನು 4W ಅಂತ ಕರೀತಾರೆ. ಆಲ್ವೇಸ್ ರಿಮೆಂಬರ್ 4W. ನೀವು ಯಾವುದೇ ಟಾಪಿಕ್ನ ಓದಿದ್ರು ಕೂಡ ಹೌ, ವೆನ್, ವೇರ್, ವಾಟ್ ಅನ್ನೋ 4 ಪ್ರಶ್ನೆನ ಕೇಳಿದ್ರೆ ನೀವು ಆ ಸಬ್ಜೆಕ್ಟಲ್ಲಿ ಇಂಡೆಪ್ತಾಗಿ ಒಳಗೆ ಹೋಗ್ತೀರಾ. ಸುಮ್ಮನೆ ಮೇಲ್ಗಡೆಯಿಂದ ಓದ್ಕೊಂಡು ಹೋದ್ರೆ ಏನೂ ಬರಲ್ಲ. ಸೊ ನಾನು ಇವಾಗ ಭೂಮಿ ಬಗ್ಗೆ ಈ 4 ಕ್ವಶನ್ಸ್ನ ಆನ್ಸರ್ ಮಾಡ್ತಾ ಹೋಗ್ತೇನೆ. ಹೌ, ವೆನ್, ವೇರ್ ಆ್ಯಂಡ್ ವಾಟ್. ಸೊ ಮತ್ತೆ ಬರೀತಾ ಇದೆ 4 ಅಕ್ಷರಗಳನ್ನ. ಹೌ ವಾಸ್ ಇಟ್ ಕ್ರಿಯೇಟೆಡ್, ವೆನ್ ವಾಸ್ ಇಟ್ ಕ್ರಿಯೇಟೆಡ್, ವೇರ್ ವಾಸ್ ಇಟ್ ಕ್ರಿಯೇಟೆಡ್, ವಾಟ್ ಕ್ರಿಯೇಟೆಡ್ ಇಟ್. ಇದು ಎಲ್ಲ ಯಾವುದ್ರ ಬಗ್ಗೆ, ಒರಿಜಿನ್ ಆಫ್ ಅರ್ತ್ ಬಗ್ಗೆ, ಭೂಮಿಯ ಬಗ್ಗೆ ಯಾರೋ ಮಹಾನುಭಾವರು ಮಾತಾಡುತ್ತಿರುವಂಥ ಒಂದು ಪ್ರಶ್ನೆ. ಹೌ ವಾಸ್ ಅರ್ತ್ ಕ್ರಿಯೇಟೆಡ್, ವೆನ್ ವಾಸ್ ಅರ್ತ್ ಕ್ರಿಯೇಟೆಡ್, ವೇರ್ ವಾಸ್ ಅರ್ತ್ ಕ್ರಿಯೇಟೆಡ್, ವಾಟ್ ಕ್ರಿಯೇಟೆಡ್ ಇಟ್. 4 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ನಮ್ದು ಈ ಡಿಸ್ಕಷನ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಸಮಯದಲ್ಲಿ ಹಿಂದೆ ಹೋಗ್ತಾ ಇದ್ದೇವೆ. ದಿಸ್ ಇಸ್ 2022, ನಾವು 23 ಇಲ್ಲಿದ್ದೇವೆ. ಸೊ ಸಮಯದಲ್ಲಿ ವಿ ಆರ್ ಗೋಯಿಂಗ್ ಬ್ಯಾಕ್. We are going back to the point where this discussion started.
ಈ ಡಿಸ್ಕಷನ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ನೋಡಿ. ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು 18th ಸೆಂಚುರಿಯಲ್ಲಿ. ಇಟ್ ಸ್ಟಾರ್ಟೆಡ್ ಇನ್ 18th ಸೆಂಚುರಿ. ನಾವೀಗ 21st ಸೆಂಚುರಿಯಲ್ಲಿ ಇದ್ದೀವಿ, ಗೊತ್ತಲ್ಲ. 21st ಸೆಂಚುರಿ ಅಂದರೆ ದ ಇಯರ್ ಫ್ರಮ್ 2000 to 2099. ನೆನ್ಪಿಟ್ಕೊಳ್ಳಿ, 21st ಸೆಂಚುರಿ ಅಂದರೆ 2000 to 2099. ಇಲ್ಲಿ 1 ಏನಿದೆ ಅದು 0 ಆಗುತ್ತೆ. ಸೊ 18th ಸೆಂಚುರಿ ಅಂದರೆ ಏನು, 1700 to 1799. ಈ ಪರ್ಟಿಕ್ಯುಲರ್ ಟೈಮ್ ಲೈನ್ ನೆನ್ಪಿಟ್ಕೊಳ್ಳಿ. ನಾವು ಯಾವಾಗ 21st ಸೆಂಚುರಿ ಅಂತೀವೋ ಜನರಲಿ 2100 ಅಂತ ಅನ್ಕೊಳ್ತಾರೆ, ಅಲ್ಲ, ಇಟ್ ಈಸ್ 20th. ಸೊ 17th ಸೆಂಚುರಿ ಅಂದರೆ 18th ಸೆಂಚುರಿ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಟೈಮ್ ಲೈನ್ ಆಫ್ 1700 to 1799. ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಕತೆ ಶುರು, ಸರಿಯಾಗಿ ಕೇಳಿಸ್ಕೊಳ್ಳಿ. ಕತೆ ಏನಾಯ್ತಂದ್ರೆ, ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್, ಪೀಪಲ್ ಸ್ಟಾರ್ಟೆಡ್ ಡಿಸ್ಕಸಿಂಗ್, ಪೀಪಲ್ ವೇರ್ ಕ್ಯೂರಿಯಸ್ ಟು ನೋ ಹೌ ವಾಸ್ ಅರ್ತ್ ಕ್ರಿಯೇಟೆಡ್, ಹೌ ಡಿಡ್ ಅರ್ತ್ ಕಮ್ ಇನ್ ಟು ಪಿಕ್ಚರ್. ಈ ಭೂಮಿ ಏನಿದೆ ಹೇಗೆ ಸೃಷ್ಟಿ ಆಯಿತು ಅಂತ ನೋಡಿ. ಜಿಯೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೊ ಇದೆಲ್ಲ ಗೊತ್ತಿರಬೇಕು, ಆಯ್ತಾ. ಆ್ಯಂಡ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಅರ್ಥ ಆಗದೆ ಮುಂದೆ ನಾನು ಹೋಗೋಕ್ಕಾಗಲ್ಲ. ಸೊ ದೆರ್ ವರ್ ಒನ್ ಕ್ಯಾಟಗರಿ ಆಫ್ ಪೀಪಲ್, ಒಂದು ಕ್ಯಾಟಗರಿ ಜನ ಇದ್ರು. ದೇ ಟೋಲ್ಡ್ ಅರ್ತ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್, ಅರ್ತ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್, ದೇವರು ಇದನ್ನ ಸೃಷ್ಟಿ ಮಾಡಿದ್ರು ಅಂತ ಒನ್ ಕ್ಯಾಟಗರಿ ಆಫ್ ಜನ ನಂಬಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಟ್ ಆಫ್ ಗಾಡ್ ಅಂತ ಕರೀತಾರೆ. ದ ಅರ್ತ್ ವಾಸ್ ಕ್ರಿಯೇಟೆಡ್ ಬೈ ಆಕ್ಟ್ ಆಫ್ ಗಾಡ್. ಇದಕ್ಕೆ ಸಾಕ್ಷಿಯಾಗಿ ನೀವು ಬೈಬಲ್ನ ನೋಡ್ಬೋದು. ಬೈಬಲಲ್ಲೂ ಬರೆದಿದ್ದಾರೆ ದೇವರು ಭೂಮಿನ ಸೃಷ್ಟಿ ಮಾಡಿದ್ರಂತ. ನೀವು ಕುರಾನಲ್ಲೂ ನೋಡ್ಬೋದು, ಹಾಗೂ ನಮ್ಮ ಗೀತೆಯಲ್ಲಿ ಕೂಡ ನೋಡ್ಬೋದು, ಭಗವದ್ಗೀತೆಯಲ್ಲಿ ಕೂಡ ಇದ್ರ ಉಲ್ಲೇಖನೆ ಇದೆ. ದೇವರು ಭೂಮಿನ ಹೇಗೆ ಸೃಷ್ಟಿ ಮಾಡ್ದ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಇಫ್ ಯು ಕಮ್ ಟು ಭಗವದ್ಗೀತೆ, ನಮ್ಮ ವಿಷ್ಣು ಅವರು ಸೃಷ್ಟಿ ಮಾಡ್ತಾರೆ ವಿಶ್ವನ. ವಿಷ್ಣು, ನಾನು ಈ ಟಾಪಿಕ್ಗೆ ಬಂದಾಗ ಮಾತಾಡ್ತೇನೆ. ಬಿಗ್ ಬ್ಯಾಂಗ್ ಥಿಯರಿಗೆ ಬಂದಾಗ ಐ ಟಾಕ್ ಅಬೌಟ್ ಇಟ್ ಇನ್ ಡೆಪ್ತ್. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ದ ಟಾಪಿಕ್ ಈಸ್ ಹೌ ಡಿಡ್ ಅರ್ತ್ ಕಮ್ ಇನ್ ಟು ಪಿಕ್ಚರ್. ಒನ್ ಪೀಪಲ್ ಸೆಡ್ ದಟ್ ಆಕ್ಟ್ ಆಫ್ ಗಾಡ್, ದೇವರು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನಂದರೆ, ದೇವ್ರನ್ನ ನೀವು ನೋಡೋಕ್ಕಾಗಲ್ಲ. ಯು ಕಾಂಟ್ ಸಿ ದ ಗಾಡ್. ನೀವು ದೇವ್ರನ್ನ ನೋಡೋಕ್ಕಾಗಲ್ಲ ಅಲ್ವಾ. ಸೊ ಸೈಂಟಿಫಿಕ್ ಪೀಪಲ್, ದ ಪೀಪಲ್ ಹೂ ವಾಂಟೆಡ್ ಪ್ರೂಫ್ ಕೇಳ್ತಾರೆ ನಮ್ಮ ಜನ, ಸಾಕ್ಷಿ ಕೇಳ್ತಾರೆ ಅಲ್ವಾ. ದೇವ್ರಿದ್ದಾರೆ ಅಂತಲೂ ಪ್ರೂವ್ ಮಾಡೋಕ್ಕಾಗಲ್ಲ, ದೇವ್ರಿಲ್ಲ ಅಂತ ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಥಿಯರಿ ಡಿನ್ ಸಸ್ಟೈನ್, ಈ ಥಿಯರಿನ ಸಸ್ಟೈನ್ ಮಾಡೋಕ್ಕಾಗಲ್ಲ, ಹಾಗಂತ ತೆಗೆದಾಕೋಕ್ಕೂ ಆಗಲ್ಲ. ಇವಾಗ ನಾವೇನು ದೇವ್ರಿದ್ದಾರೆ ಅಂತ ನಂಬ್ತೇವೆ, ಇದೊಂದು ನಂಬಿಕೆನ ನಿಜ ಅಂತಲೂ ಪ್ರೂವ್ ಮಾಡೋಕ್ಕಾಗ್ತಿಲ್ಲ, ಸುಳ್ಳಂತನೂ ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಸೊ ಈ ಥಿಯರಿ ಇವಾಗಲೂ ಇದೆ. ನೀವು ಬೈಬಲ್ನ ಓದಿದ್ರು, ಕುರಾನ್ನ ಓದಿದ್ರು, ನಮ್ಮ ಗೀತೆನ ಓದಿದ್ರು, ಯಾವುದೇ ಪುಸ್ತಕನ ಓದಿದ್ರು, ಯಾವುದೇ ಧಾರ್ಮಿಕ ಪುಸ್ತಕನ ನೀವು ಓದಿದ್ರು, ಭೂಮಿಯ ಸೃಷ್ಟಿ ಹೇಗಾಯಿತು ಅನ್ನೋ ಒಂದು ಚಾಪ್ಟರ್ ಇರುತ್ತೆ. ದ ಜೆನಿಸಿಸ್, ದ ಜನರೇಷನ್ ಯಾವಾಗಲೂ ಇರುತ್ತೆ. ಬಟ್ ಇದನ್ನು ಸಾಕ್ಷಿ ಪ್ರೂವ್ ಮಾಡೋಕ್ಕಾಗಲ್ಲ, ದೇವರೇ ಬಂದು ಹೇಳೋಕ್ಕಾಗಲ್ಲ ನಾನು ಸೃಷ್ಟಿ ಮಾಡಿದೆ ಅಂತ. ಸೊ ದಿಸ್ ಥಿಯರಿ ವಾಸ್ ರಿಜೆಕ್ಟೆಡ್ ಅಂದರೆ ರಿಜೆಕ್ಟೆಡ್ ಬೈ ಎಜುಕೇಟೆಡ್ ಪೀಪಲ್, ಬಟ್ ಸ್ಟಿಲ್ ಫಾಲೋಡ್ ಬೈ ಸಮ್ ಆಫ್ ದ ಪೀಪಲ್. ನಾನು ದೇವರಿದೆ ಅಂತ ನಂಬ್ತೇನೆ, ನೀವು ನಂಬ್ತೀರಾ. ಸೊ ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲೇ ನಮ್ಮ ಕ್ಯೂರಿಯಾಸಿಟಿ. ದೀಸ್ ಪೀಪಲ್ ವ್ಯಾರ್ ಸೈಂಟಿಫಿಕ್ ಪೀಪಲ್. ಇವರು ಸೈಂಟಿಫಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡೋರು. ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ ಪರ್ಸ್ಪೆಕ್ಟಿವಲ್ಲಿ ನೋಡುವಂಥ ಜನ. ಇದರಲ್ಲಿ 2 ಥರ ಇದ್ದರು. ಒನ್ ವಾಸ್ ಮ್ಯಾಥಮೆಟಿಷಿಯನ್ಸ್, ಒಬ್ಬರಿಗೆ ಮ್ಯಾಥ್ಸ್ ತುಂಬ ಚೆನ್ನಾಗಿ ಗೊತ್ತಿತ್ತು, ಇನ್ನೊಬ್ದು ಸೈನ್ಸ್ ಚೆನ್ನಾಗಿ ಗೊತ್ತಿತ್ತು. ದ ಪೀಪಲ್ ಹೂ ಆಲ್ವೇಸ್ ಆಸ್ಕ್ ಫಾರ್ ಪ್ರೂಫ್. ನೆನ್ಪಿಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೂಫ್ ಅಂತ ಏನು ಬರುತ್ತೆ ಅದು ಒಂದು ಸೈನ್ಸ್ ಅವ್ರು ಕೊಡ್ತಾರೆ, ಇನ್ನೊಂದು ಮ್ಯಾಥಮೆಟಿಕ್ಸ್ ಕೊಡ್ತಾರೆ. ಇವರಿಬ್ಬರು ಸೇರಿ, ಈ ಜನ ಸೇರಿ ಇನ್ನೊಂದು ಥರ ಥೀಸಿಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ದಿಸ್ ಈಸ್ ಸೈಂಟಿಫಿಕ್ ಪ್ರೂಫ್. ನಾನಿಲ್ಲಿ ಪ್ರೂಫ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಸಾಬೀತುಪಡಿಸೋದು, ವಿಜ್ಞಾನ ರೂಪದಲ್ಲಿ ಸಾಬೀತುಪಡಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೆನ್ಪಿಟ್ಕೊಳ್ಳಿ, ದೇರ್ ಆರ್ 2 category ಆಫ್ ಪೀಪಲ್. ಸಮ್ ಆಫ್ ದೆಮ್ ಬಿಲೀವ್ಡ್ ಇಟ್ ಈಸ್ ಗಾಡ್, ಸಮ್ ಆಫ್ ದೆಮ್ ಬಿಲೀವ್ಡ್ ಇಟ್ ಈಸ್ ಸೈನ್ಸ್. ಆ್ಯಂಡ್ ದೇರ್ ಆರ್ 3rd category ಆಫ್ ಪೀಪಲ್. 3ನೇ ಕ್ಯಾಟಗರಿ ಅವ್ರು ಏನಂದರೆ, ನಾನು ದೇವರಿದ್ದಾನೆ ಅಂತ ಕೂಡ ನಂಬ್ತಾನೆ, ಸೈನ್ಸ್ ಇದೆ ಅಂತ ಕೂಡ ನಂಬ್ತಾನೆ. ಇಬ್ಬರು ಮಾತಿಗೂ ಬೆಲೆ ಕೊಡೋರು ಇರ್ತಾರೆ. ಕೆಲವರು ದೇವರೇ ಇದ್ದಾರೆ ಅಂತ ಹೇಳ್ತಾರೆ, ಸೈನ್ಸ್ ಇಲ್ಲ. ಕೆಲವರು ಸೈನ್ಸ್ ಇದೆ ಅಂತ ಹೇಳ್ತಾರೆ, ದೇವರಿಲ್ಲ ಅಂತಾರೆ. ಬಟ್ ನೀವುಗಳು ಇಲ್ಲಿರಬೇಕು. ಯು ಶುಡ್ ಬಿ ಡಿಪ್ಲೊಮ್ಯಾಟಿಕ್ ಸಿನ್ಸ್ ಯುವರ್ ಸಿವಿಲ್ ಸರ್ವೆಂಟ್ಸ್. ಎರಡೂ ಕಡೆ ಸಮಾನವಾಗಿ ನೋಡಬೇಕು. ನಾನು ಈ ಕ್ಲಾಸ್ನ ಈ ಪರ್ಸ್ಪೆಕ್ಟಿವಲ್ಲಿ ತಗೊಂಡು ಹೋಗ್ತೇನೆ. ಯೂಟ್ಯೂಬಲ್ಲಿ ಎಲ್ಲೇ ಹೋಗಿ ಯಾವುದೇ ಆಕ್ಸೆಸ್ ನೋಡಿ, ಯಾವುದೇ ಅಕಾಡೆಮಿ ನೋಡಿ, ಈ ಪರ್ಸ್ಪೆಕ್ಟಿವಲ್ಲಿ ಕಲಿಸಲ್ಲ. ನಾನು ಇದನ್ನು ಬರೀ UPSC ಪ್ರಿಪ್ರೇಷನ್ಸ್ಗೋಸ್ಕರ ಕಲಿಸ್ತಾ ಇಲ್ಲ, ಭೂಮಿನ ಸಿಕ್ಕಾಪಟ್ಟೆ ಆಳವಾಗಿ ತೋರಿಸ್ತಾ ಹೋಗ್ತಾನೆ. ಓಕೆ, ನೌ ಲೆಟ್ ಸ್ಟಾರ್ಟ್. ಸೊ ನಾನು ಹೇಳಿದೆ ನಿಮಗೆ, ಗಾಡ್ ಪರ್ಸ್ಪೆಕ್ಟಿವಲ್ಲಿ ಹೇಳಿದ್ದೇನೆ. ಇಟ್ಸ್ ಆ್ಯಕ್ಟ್ ಆಫ್ ಗಾಡ್, ದೇವ್ರು ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿನೂ ಇಲ್ಲ, ಪ್ರೂವ್ ಮಾಡೋಕ್ಕೂ ಆಗಲ್ಲ, ಡಿಸ್ಪ್ರೂವ್ ಮಾಡೋಕ್ಕೂ ಆಗಲ್ಲ. ಸೊ ನಾನು ಈ ಟಾಪಿಕ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲ್ಲ. ಇದ್ರ ಬಗ್ಗೆ ಮಾತಾಡ್ತೇನೆ, ಒಂದು ಪಾಯಿಂಟಲ್ಲಿ, ಒಂದು ಚಿಕ್ಕ ಟಾಪಿಕಲ್ಲಿ ಮಾತಾಡ್ತೇನೆ, ಬಟ್ ಇವತ್ತೇ ಮಾತಾಡ್ತೇನೆ. ಬಟ್ ಇವಾಗ ನಾನು ಸೈಂಟಿಫಿಕ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಲೆಟ್ ಸ್ಟಾರ್ಟ್. ಸೈಂಟಿಫಿಕ್ ಇವಲ್ಯೂಷನ್ ಆಫ್ ಯೂನಿವರ್ಸ್ ಆರ್ ಅರ್ತ್.
ಸೈಂಟಿಫಿಕ್ ಇವಲ್ಯೂಷನ್. ನೋಡಿ, ಸೈಂಟಿಫಿಕ್ ಇವಲ್ಯೂಷನ್ ಅಲ್ಲಿ ಫಸ್ಟ್ ಬರುವಂಥ ಫೇಮಸ್ ಥೀಸಿಸ್ ಇದೆ. ಓಕೆ, ಅದಕ್ಕಿಂತ ಮೊದಲು ಒಂದು ಪದನ ಇಂಟ್ರೊಡ್ಯೂಸ್ ಮಾಡಬೇಕು, ನೆಬ್ಯುಲಾ. ಒಂದು ಪದ ಹೇಳಬೇಕು ನಾನು, ನೆಬ್ಯುಲಾ. ನೆಬ್ಯುಲಾ ಅಂದರೆ ಏನು ಗೊತ್ತಾ? ಇದು ಒಂದು ಮೋಡ, ಕ್ಲೌಡ್. ನೆಬ್ಯುಲಾ ಅಂದರೆ ಕ್ಲೌಡ್, ಅರ್ಥ ಆಗ್ತಿದೆಯಾ? ಆ ಕ್ಲೌಡ್, ಇದನ್ನು ನಾನು ಕ್ಲೌಡ್ ಅಂತ ಅಂದ್ಕೊಳ್ತೇನೆ, ಮೋಡ, ಆಯಿತಾ? ಒಂದು ಮೋಡ. ನೆಬ್ಯುಲಾ ಇಸ್ ಅ ಕ್ಲೌಡ್. ಈ ಕ್ಲೌಡಲ್ಲಿ ಏನಿದೆ ಅಂದರೆ ನೋಡಿ, ಕಲರ್ ಡ್ರಾಯಿಂಗ್ಸ್ ಇರುತ್ತೆ ಇನ್ಮೇಲೆ. ಸೊ ನೀವು ಡ್ರಾಯಿಂಗ್ಸ್ ಮಾಡ್ಕೊಳ್ಳಿ. ಇಫ್ ಪಾಸಿಬಲ್ ಒಂದು 2-3 ಕಲರ್ ಪೆನ್ ಯೂಸ್ ಮಾಡಿ. ರೆಡ್ ಪೆನ್, ಬ್ಲ್ಯಾಕ್ ಪೆನ್ ಆ್ಯಂಡ್ ಬ್ಲೂ ಪೆನ್. ಇಫ್ ಪಾಸಿಬಲ್ ಗ್ರೀನ್ ಪೆನ್. ಒಂದು 4 ಕಲರ್ ಇಟ್ಕೊಳ್ಳಿ. ಬಿಕಾಸ್ ಜಿಯೋಗ್ರಫಿ ಇಸ್ ದ ಸ್ಟಡಿ ಆಫ್ ಕಲರ್ಸ್. ನಾನು ಯಾವಾಗಲೂ ಹೇಳ್ತೇನೆ, ಜಿಯೋಗ್ರಫಿ ಇಸ್ ದ ಸ್ಟಡಿ ಆಫ್ ಕಲರ್ಸ್. ನನ್ನ ಹತ್ರ 20 ಕಲರ್ ಪೆನ್ಸ್ ಇದೆ ಈ ಸಬ್ಜೆಕ್ಟ್ಗೋಸ್ಕರ. ಕಲರ್ ಆಗಿ ಇಟ್ಕೊಳ್ಳಿ, ಯಾಕಂದರೆ ಕಲರ್ಸ್ ವಿಲ್ ಹೆಲ್ಪ್ ಯು ಸ್ಟಡಿ. ಒಂದೇ ಕಲರ್ ನೋಡಿದ್ರೆ ಡಲ್ ಆಗಿ ಅನ್ಸ್ಬೋದು, ಕಲರ್ಸ್, ಆಯಿತಾ? ಸೊ ದಿಸ್ ಇಸ್ ವಾಟ್ ನೆಬ್ಯುಲಾ. ನೆಬ್ಯುಲಾ ಅಂದರೆ ಇದು ಒಂದು ಮೋಡ, ಕ್ಲೌಡ್. ಇದು ಅರ್ಥ ಆಯ್ತಾ? ಸೊ ಈ ಕ್ಲೌಡಲ್ಲಿ ಏನಿದೆ ಅನ್ನೋದಕ್ಕಿಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಚಿಕ್ಕ ವಿಷಯ ಹೇಳಬೇಕು. ಇದು ಒಂದು ಮಂಜುಗಡ್ಡೆ. ಮಂಜುಗಡ್ಡೆ ಅಂದರೆ ಐಸ್. ವಾಟ್ ಈಸ್ ಮಂಜುಗಡ್ಡೆ? ಐಸ್. ಒಂದು ಚಿಕ್ಕ ಟಾಪಿಕ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಐಸ್ ಗೊತ್ತಿದೆಯಾ? ಐಸ್, ನೀರು ಐಸ್ ಆಗತ್ತೆ ಅಂತ. ನಾನು ಈ ಐಸ್ನ ತಗೊಬಂದು ಒಂದು ಪಾತ್ರೆಯಲ್ಲಿ ಇಡ್ತೇನೆ. ಅಲ್ಲಿ ಕೀಪ್ ಇಟ್ ಇನ್ ಅ ವೆಸಲ್. ಒಂದು ಪಾತ್ರೆಯಲ್ಲಿ ಈ ಐಸ್ನ ಹಾಕ್ತೇನೆ. ಇದು ಒಂದು ಚಿಕ್ಕ ಪಾತ್ರೆ. ಇಲ್ಲಿ ನಾನು ಈ ಐಸ್ನ ಇಟ್ಟಿದ್ದೇನೆ. ಈ ಐಸ್ನ ಇಟ್ಟು ನಾನು ಏನು ಮಾಡ್ತೇನೆ? ಬೆಂಕಿ ಹತ್ತಿಸ್ತೇನೆ. ಬೆಂಕಿ ಈಸ್ ರೆಡ್ ಕಲರ್, ಫೈರ್. ಇಲ್ಲಿ ಕೆಳಗೆ ಫೈರ್ ಇದೆ. ದಿಸ್ ವಿಲ್ ಜನರೇಟ್ ಹೀಟ್. ಸೊ ಆ ಪಾತ್ರೆನ ನಾನು ಬಿಸಿ ಮಾಡ್ತಾ ಈ ಪಾತ್ರೆಗೆ ಏನಾಗತ್ತೆ? ಪಾತ್ರೆ ಇರೋ ಹಾಗೆ ಇರುತ್ತೆ ಸ್ವಲ್ಪ ಹೊತ್ತು. ಪಾತ್ರೆಗೆ ಏನಾಗಲ್ಲ. ಬಟ್ ಒಳಗಿರುವಂಥ ಐಸ್ ಏನಿದೆ, ಮಂಜುಗಡ್ಡೆ ಏನಿದೆ, ಅದು ನೀರಾಗಿ ಬದಲಾಗತ್ತೆ. ನೋಡಿದ್ದೀರಾ? ನೀರಾಗಿ ಬದಲಾಗತ್ತೆ. ನೀವು ನೋಡಿದ್ದೀರಾ ತಾನೆ? ಜನರಲಿ ಮನೆಯಲ್ಲಿ ನೋಡಿರ್ತೀರಾ ಇದು. ಸೊ ದಿಸ್ ಈಸ್ ಸಾಲಿಡ್ ಸ್ಟೇಟ್. ದಿಸ್ ಈಸ್ ಸಾಲಿಡ್ ಸ್ಟೇಟ್ ಆಫ್ ವಾಟರ್. ಸಾಲಿಡ್ ಸ್ಟೇಟ್. ಆ್ಯಂಡ್ ದಿಸ್ ಈಸ್ ಲಿಕ್ವಿಡ್ ಸ್ಟೇಟ್ ಆಫ್ ವಾಟರ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ವಸ್ತು ದೃಢವಾಗಿರುತ್ತೆ ಫಸ್ಟ್ ಸಾಲಿಡ್ ಆಗಿ, ಆ ನಂತರ ಹೀಟ್ ಕೊಟ್ಟಾಗ ಅದು ಲಿಕ್ವಿಡ್ ಫಾರ್ಮಿಗೆ ಬದಲಾಗುತ್ತೆ. ದಿಟ್ ಈಸ್ ಸಾಲಿಡ್ ಸ್ಟೇಟ್. ಸಾಲಿಡ್ ಈಸ್ ಹಾರ್ಡ್. ಓಕೆ, ಹೀಟ್ ಅಪ್ಲೈ ಮಾಡಿದಾಗ, ಹೀಟ್ ಅಂದರೆ ಬಿಸಿ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಲಿಕ್ವಿಡ್ ಸ್ಟೇಟ್ಗೆ ಹೋಗುತ್ತೆ. ಮತ್ತೆ ಇವನು ಫಿಸಿಕ್ಸ್ ಬಗ್ಗೆ ಮಾತಾಡ್ತಾನೆ ಅಂತ ಅನ್ಕೋಬೇಡಿ, ಜಾಸ್ತಿ ಇಲ್ಲ, ಸ್ವಲ್ಪ, ಆಯಿತಾ? ಲಿಕ್ವಿಡ್ ಸ್ಟೇಟ್. ಇದನ್ನು ನೀವು ಇನ್ನೂ ಹೀಟ್ ಮಾಡಿದ್ರೆ ಏನಾಗುತ್ತೆ? ಪಾತ್ರೆ ಇನ್ನೂ ಬಿಸಿ ಆಗುತ್ತೆ. ನೀರು ಕಮ್ಮಿ ಆಗ್ತಾ ಹೋಗುತ್ತೆ ಪಾತ್ರೆಯಲ್ಲಿ. ನೀವು ಅಬ್ಸರ್ವ್ ಮಾಡಿ, ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಹಾವಿ ಆಗ್ತಾ ಹೋಗುತ್ತೆ. ನೀರು ಹಾವಿಯಾಗಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಬಿಕಮ್ಸ್ ಇಂಟು ಗ್ಯಾಸಿಯಸ್ ಸ್ಟೇಟ್. ಗ್ಯಾಸಿಯಸ್ ಸ್ಟೇಟ್. ಅರ್ಥ ಆಗ್ತಿದೆಯಾ ಕಾನ್ಸೆಪ್ಟ್? ಒಂದು ಪಾತ್ರೆಯಲ್ಲಿ ಐಸ್ ಇದ್ದಾಗ ಸಾಲಿಡ್ ಸ್ಟೇಟ್, ಬಿಸಿ ಮಾಡಿದ್ರೆ ಲಿಕ್ವಿಡ್ ಸ್ಟೇಟ್, ಇನ್ನೂ ಬಿಸಿ ಮಾಡಿದ್ರೆ ಗ್ಯಾಸಿಯಸ್ ಸ್ಟೇಟ್. ಹಾವಿ ಆಗ್ತಾ ಹೋಗುತ್ತೆ, ನೀರು ಹಾವಿ ಆಗುತ್ತೆ. ಕಂಡೆನ್ಸೇಷನ್, ವ್ಯಾಪರೈಸೇಷನ್, ಇವಾಪರೇಷನ್, ಪರ್ಸಿಪಿಟೇಷನ್, ಕ್ಲೈಮೇಟೊಲಜಿಯಲ್ಲಿ ಮಾತಾಡ್ತಾನೆ. ಬಟ್ ಇವಾಗ ಒಂದು ಚಿಕ್ಕ ಟಾಪಿಕ್. ನೀರನ್ನ ಬಿಸಿ ಮಾಡಿದ್ರೆ, ಐಸ್ನ ಬಿಸಿ ಮಾಡಿದ್ರೆ ನೀರಾಗತ್ತೆ, ನೀರನ್ನ ಬಿಸಿ ಮಾಡಿದ್ರೆ ಹಾವಿ ಆಗುತ್ತೆ. ಇಷ್ಟೇ ಕಾನ್ಸೆಪ್ಟ್. ಸೊ ಇವಾಗ ಏನಾಗ್ತಿದೆ ಇದಿದೆ ಅಲ್ವಾ? ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ, ಒಂದು ಸ್ಮಾಲ್ ಎಕ್ಸಾಂಪಲ್, ಇದು ಕೂಡ ಅರ್ಥ ಆಗಬೇಕು. ಒಂದು ಪಾತ್ರೆಯಲ್ಲಿ ನೀರಿದೆ. ನೀವು ಅಬ್ಸರ್ವ್ ಮಾಡಿದ್ದೀರೋ ನಂಗೆ ಗೊತ್ತಿಲ್ಲ, ನೀರನ್ನ ನೀವು ಫ್ರೀಸ್ ಮಾಡಿದ್ರೆ, ಐಸ್ ಮಾಡಿದ್ರೆ, ನೀರನ್ನ ನೀವು ಐಸ್ ಮಾಡಿದ್ರೆ ಅದ್ರ ಸೈಜ್ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಸೈಜ್ ಕಮ್ಮಿ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಯಾವಾಗ ಮಾಲಿಕ್ಯೂಲ್ಸ್, ಇದನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೇವೆ, ಮತ್ತೆ ಸೈನ್ಸ್ ಬಗ್ಗೆ ಮಾತಾಡ್ತಾ ಅಂತ ಅನ್ಕೋಬೇಡಿ. ಯಾವಾಗ ಪಾರ್ಟಿಕಲ್ಸ್ ಹತ್ರ ಬರುತ್ತೆ, ಕಂಡೆನ್ಸ್ ಮಾಡಿದಾಗ ಪಾರ್ಟಿಕಲ್ಸ್ ಹತ್ರ ಬರೋದ್ರಿಂದ ಸೈಜ್ ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಅಂದರೆ ಒಂದು ಕೂಲ್ ಆಗಿರೋ ಬಾಡಿ ಯಾವಾಗಲೂ ಟೈಟ್ ಆಗಿರುತ್ತೆ, ಬಿಸಿಯಾಗಿರೋ ಬಾಡಿ ದೊಡ್ಡದಾಗಿರುತ್ತೆ. ಆ್ಯಸ್ ಯು ಅಪ್ಲೈ ಹೀಟ್ ದ ಬಾಡಿ ಎಕ್ಸ್ಪಾಂಡ್ಸ್. ಗೊತ್ತಿರಬೇಕು ಇದು ಸೈನ್ಸ್. ಒಂದು ಬಾಡಿಗೆ ನೀವು ಹೀಟ್ ಅಪ್ಲೈ ಮಾಡಿದ್ರೆ, ಒಂದು ಬಾಡಿಗೆ ನೀವು ಬಿಸಿ ಅಪ್ಲೈ ಮಾಡಿದಾಗ ಅದು ಎಕ್ಸ್ಪಾಂಡ್ ಆಗುತ್ತೆ. ಎಕ್ಸ್ಪಾನ್ಷನ್ ಅಂದರೆ ದೊಡ್ಡದಾಗತ್ತೆ. ಬಿಸಿ ಮಾಡಿದಾಗ ಏನೇ ಬಿಸಿ ಮಾಡಿದ್ರು ಕೂಡ ಅದ್ರ ಗಾತ್ರ ಎಕ್ಸ್ಪಾಂಡ್ ಆಗುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು, ಜಾಸ್ತಿ ಹೇಳಲ್ಲ. ವೆನ್ ಯು ಅಪ್ಲೈ ದ ಹೀಟ್ ದ ಬಾಡಿ ಎಕ್ಸ್ಪಾಂಡ್ಸ್. ಡನ್. ಇವಾಗ ನೆಬ್ಯುಲಾ ಅಂದರೆ ಏನಂತ ಹೇಳ್ತೇನೆ. ನೆಬ್ಯುಲಾ ಇಟ್ಸ್ ಅ ಕಲೆಕ್ಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್. ಈ ಕ್ಲೌಡಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ಇಟ್ಸ್ ಅ ಕಲೆಕ್ಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್. ಏನು ಪಾರ್ಟಿಕಲ್ಸ್? ಮಣ್ಣು ಮಸಿ ಎಲ್ಲ ನಿಮಗೆ ಬೇಡ. ಪಾರ್ಟಿಕಲ್ಸ್ ಇದೆ, ರಾಕ್ಸ್ ಇರ್ಬೋದು, ಪ್ಲಾನೆಟ್ಸ್ ಇರ್ಬೋದು, ಏನೋ ಪುಡಿ ಆಗಿರ್ಬೋದು. ದಿಸ್ ಈಸ್ ಅ ಕಲೆಕ್ಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್. ನೆಬ್ಯುಲಾ ಇಸ್ ಅ ಕಲೆಕ್ಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ಕಲೆಕ್ಷನ್ ಆಫ್ ಗ್ಯಾಸಿಯಸ್ ಪಾರ್ಟಿಕಲ್ಸ್. ಗ್ಯಾಸಿಯಸ್ ಅಂದರೆ ಹಾವಿಯಾಗಿರೋ ಐಟಮ್ಸ್ ಕೂಡ ಈ ಕ್ಲೌಡಲ್ಲಿ ಇದೆ. ಸೊ ಈ ಮೋಡದಲ್ಲಿ ದೃಢ ವಸ್ತುಗಳು ಇವೆ ಹಾಗೂ ಹಾವಿಯಾಗಿರುವಂಥ ಗ್ಯಾಸಿಯಸ್ ವಸ್ತುಗಳು ಕೂಡ ಇವೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಸಮ್ ಆಫ್ ದ ನೆಬ್ಯುಲಾಸ್ ಕ್ಯಾನ್ ಆಲ್ಸೋ ಕಂಟೈನ್ ಲಿಕ್ವಿಡ್ ಪಾರ್ಟಿಕಲ್ಸ್. ಎಲ್ಲ ಇರುತ್ತೆ.
ಅರ್ಥ ಆಗ್ತಿದೆಯಲ್ಲ? ವೆನ್ ಎವರ್ ಐ ಸೇ ನೆಬ್ಯುಲಾ, ಇಮ್ಯಾಜಿನ್ ಆಫ್ ಅ ಕ್ಲೌಡ್, ಒಂದು ಕ್ಲೌಡ್ನ ಇಮ್ಯಾಜಿನ್ ಮಾಡಿ. ಆ ಕ್ಲೌಡಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಇದೆ, ಡಸ್ಟ್ ಅಂತ ಕರೆಯೋಣ, ಡಸ್ಟ್ ಪಾರ್ಟಿಕಲ್ಸ್ ಕೂಡ ಇದೆ, ವೇಪರೈಸ್ಡ್ ಗ್ಯಾಷಿಯಸ್ ಪಾರ್ಟಿಕಲ್ಸ್ ಕೂಡ ಇದೆ, ಅಷ್ಟೇ. ನೆಬ್ಯುಲಾ ಅಂತ ಹೊಡೆದ್ರೆ ಬರುತ್ತೆ. ಒಂದು ಸೆಕೆಂಡ್. ಹೇ ಸಿರಿ, ಒಂದು ಸೆಕೆಂಡ್ ಗೈಸ್, ನಿಮ್ಗೆ ತೋರಿಸ್ತೇನೆ. ಹೇ ಸಿರಿ, ನನ್ನ ವಾಯ್ಸೇ ಮುಟ್ತಿಲ್ಲ ಗುರು ಇದಕ್ಕೆ. ನೆಬ್ಯುಲಾ ಅಂದರೆ ನಿಮಗೆ ಚಿತ್ರ ತೋರಿಸಿದ್ರೆ ಇನ್ನೂ ಇಷ್ಟ ಆಗ್ಬೋದು. ಒಂದು ಸೆಕೆಂಡ್. ನೀವು ನೋಡ್ತಾ ಇದ್ದೀರಾ, ಇದನ್ನು ನೆಬ್ಯುಲಾ ಅಂತ ಕರಿಬೋದು. ಇಲ್ಲೇನು ನಿಮಗೆ ಭಾವಚಿತ್ರಗಳು ಕಾಣ್ತಿವೆ, ದಿಸ್ ಇಸ್ ನೆಬ್ಯುಲಾ. ಒಂದು ಮೋಡ ಥರ ಕಾಣ್ತಿದೆಯಾ? ಇದು ಒಂದು ಮೋಡ ಥರನೂ ಕಾಣ್ತಿದೆ. ಅದ್ರ ಒಳಗೆ ಏನಿದೆ, ಗ್ಯಾಷಿಯಸ್ ಪಾರ್ಟಿಕಲ್ಸ್ ಇದೆ, ಹಾರ್ಡ್ ಪಾರ್ಟಿಕಲ್ಸು ಇದೆ, ಎಲ್ಲ ಪಾರ್ಟಿಕಲ್ಸ್ ಇದೆ. ಇಟ್ಸ್ ಅ ಕ್ಲೌಡ್, ಒಂದು ಮೋಡ, ಅತಿ ಸುಂದರವಾಗಿರುವಂಥ ಮೋಡ. ನೀವು ನೋಡಿದ್ರೆ ನೆಬ್ಯುಲಾ ಈ ಥರ ಕಾಣುತ್ತೆ. ಓಕೆ, ಗ್ರಾಫಿಕ್ಸ್ ಇಮೇಜು ಇದೇ ಥರ ಕಾಣಲ್ಲ, ಬಟ್ ಸಿಮಿಲರ್ ಆಗಿ ಕಾಣುತ್ತೆ. ಓಕೆನಾ? ಲೆಟ್ಸ್ ಕಮ್ ಬ್ಯಾಕ್ ಟು ದ ಕ್ಲಾಸ್. ಇದಾದ್ಮೇಲೆ ಈಗ ಏನಾಗ್ತಿದೆ, ಫಸ್ಟ್ ಥೀಸಿಸ್ ದಟ್ ವಾಸ್ ಗಿವನ್ ವಾಸ್, ಈಗ ಒರಿಜಿನ್ ಆಫ್ ಯೂನಿವರ್ಸ್ ಆರ್ ಒರಿಜಿನ್ ಆಫ್ ಅರ್ತ್ ಬಗ್ಗೆ ಮಾತಾಡಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ಒರಿಜಿನ್ ಆಫ್ ಅರ್ತ್, ನಮ್ಮ ಭೂಮಿಯ ಸೃಷ್ಟಿ ಹೇಗಾಯಿತು ಅಂತ ಸೈಂಟಿಫಿಕ್ ರೀಸನ್ಸ್ ಏನೇನಿದೆ ಅಂತ. ಇದಕ್ಕೆ ಥೀಸಿಸ್ ಅಂತಾರೆ. ಒಬ್ಬ ವ್ಯಕ್ತಿ ಬಂದು ತಾನು ಮಾಡಿರುವಂಥ ಒಂದು ಎಕ್ಸ್ಪ್ಲೋರೇಷನ್ ಬಗ್ಗೆ ಮಾತಾಡಿದ್ರೆ ಇದನ್ನ ಥೀಸಿಸ್ ಅಂತಾರೆ. ದ ಫಸ್ಟ್ ಬ್ಯೂಟಿಫುಲ್ ಥೀಸಿಸ್ ವಾಸ್ ಗಿವನ್ ಬೈ ಇಮ್ಯಾನ್ಯುಯಲ್ ಕಾಂಟ್. ಫಸ್ಟ್ ಥೀಸಿಸ್ ಕೊಟ್ಟವನ ಹೆಸರು ಇಮ್ಯಾನ್ಯುಯಲ್ ಕ್ಯಾಂಟ್. ಅವ್ರ ಹೆಸರು ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ. ಇವ್ರು ಕೊಡುವಂಥ ಫಸ್ಟ್ ಥೀಸಿಸ್ 1755. ದಿಸ್ ಇಸ್ 18th ಸೆಂಚುರಿ. ನೋಡಿದ್ದೀರಾ, ಇಲ್ಲಿ ಹೇಳಿದ್ದೇನೆ 18th ಸೆಂಚುರಿಲಿ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಫಸ್ಟ್ ಥಿಯರಿ ಬಂದಿದೆ ಯಾವಾಗ, 1755. ಕೊಟ್ಟಿದ್ಯಾರು? ಇಮ್ಯಾನ್ಯುಯಲ್ ಕೌಂಟ್. ಸೊ ಇವ್ರ ಥೀಸಿಸ್ ಹೆಸರು ಏನಂದರೆ, ಇವ್ರ ಬ್ಯೂಟಿಫುಲ್ ಥೀಸಿಸ್ ಹೆಸರು ಏನಂದರೆ, ದಿಸ್ ಥಿಯರಿ ಇಸ್ ಕಾಲ್ಡ್ ಆಸ್ ನೆಬ್ಯುಲಾರ್ ಹೈಪೋಥೆಸಿಸ್. ಇದನ್ನು ನೆಬ್ಯುಲಾರ್ ಹೈಪೋಥೆಸಿಸ್ ಅಂತೀರ. ನೆಬ್ಯುಲಾರ್ ಹೈಪೋಥೆಸಿಸ್. ಇದನ್ನು ಡಯಾಗ್ರಾಮೆಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಥಿಯರಿನ ನೆಬ್ಯುಲಾರ್ ಹೈಪೋಥೆಸಿಸ್ ಅಂತಾರೆ. ಸೊ ಇವ್ರ ಥಿಯರಿ ಏನು ಹೇಳುತ್ತೆ ಅಂದರೆ, ಇವ್ರ ಥಿಯರಿ ಇಸ್ ಅ ಮೋನೋಲಿಸ್ಟಿಕ್ ಥಿಯರಿ. ಇದನ್ನು ಮೋನೋಯಿಸ್ಟಿಕ್ ಥಿಯರಿ ಅಂತಾರೆ. ಮೋನೋಯಿಸ್ಟಿಕ್, ಡೋಂಟ್ ವರಿ, ಎಕ್ಸ್ಪ್ಲೇನ್ ಮಾಡ್ತಾನೆ. ಮೋನೋಯಿಸ್ಟಿಕ್ ಥಿಯರಿ ಅಂದರೆ ಸೃಷ್ಟಿಯಲ್ಲಿ ಒಂದೇ ಬಾಡಿ ಇದೆ, ದೆರ್ ಈಸ್ ಓನ್ಲಿ ಒನ್ ಬಾಡಿ. ಈ ಬಾಡಿಯಿಂದ ಕ್ರಿಯೇಟ್ ಆಯಿತು ಅಂತ. ದೆರ್ ಈಸ್ ಓನ್ಲಿ ಒನ್ ಬಾಡಿ, ಒಂದೇ ಬಾಡಿ ಇದೆ. ಆ ಬಾಡಿಯಿಂದ ಹೇಗೆ ಕ್ರಿಯೇಟ್ ಅಂತ ಎಕ್ಸ್ಪ್ಲೇನ್ ಮಾಡೋದನ್ನ ಮೊನೋಲಿಥಿಕ್ ಅಂತಾರೆ. ಸಿಂಗಲ್ ಬಾಡಿ ಥಿಯರೀಸ್, ಸಿಂಗಲ್ ಬಾಡಿ. ಆಯಿತಾ? ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಕಾಣ್ತಿದೆ ಅಲ್ವಾ ನಂದು, ಇದನ್ನು ಆಕಾಶ ಅಂತ ಅಂದ್ಕೊಳ್ಳಿ. ಈ ಬ್ಲ್ಯಾಕ್ ಕಲರ್ದು ಏನು ನಿಮಗೆ ಸ್ಕ್ರೀನ್ ಕಾಣ್ತಿದೆ, ಇದನ್ನು ಖಾಲಿ ಆಕಾಶ ಅಂತ ಅಂದ್ಕೊಳ್ಳಿ. ಇಲ್ಲಿ ಒಂದು ನೆಬ್ಯುಲಾ ಇತ್ತು. ದೇರ್ ವಾಸ್ ಅ ನೆಬ್ಯುಲಾ ಅಕಾರ್ಡಿಂಗ್ ಟು ಹಿಸ್ ಥಿಯರಿ. ಇದು ಒಂದು ನೆಬ್ಯುಲಾ. ನೆಬ್ಯುಲಾ ಗೊತ್ತಿದೆ ಅಲ್ವಾ? ನೋಡಿ, ಇವ್ರು ಥಿಯರೀಸ್ ಕೊಡೋಕ್ಕಿಂತ ಮುಂಚೆ ಅಸಂಪ್ಷನ್ಸ್ ಮಾಡ್ತಾರೆ. ಅಸಂಪ್ಷನ್ಸ್ ಅಂದರೆ ಕೆಲವೊಂದು ಏನಂತಾರೆ, ಪ್ರೀ ಡಿಫೈನ್ಡ್ ಫಂಕ್ಷನ್ಸ್. ಅಸಂಪ್ಷನ್ಸ್ ಏನಂತಾರೆ, ಊಹೆಗಳು. ಅಸಂಪ್ಷನ್ಸ್ ಅಂದರೆ ಊಹೆಗಳು. ಅವ್ರು ಏನು ಹೇಳ್ತಾರೆ ಅಂದರೆ, ಫಸ್ಟ್ ಊಹೆ ಏನಂದರೆ, ಒಂದು ನೆಬ್ಯುಲಾ ಇರುತ್ತೆ. ದೇರ್ ಈಸ್ ಅ ನೆಬ್ಯುಲಾ. ಇದನ್ನು ಡಯಾಗ್ರಾಮೆಟಿಕ್ ಆಗಿ ಹೇಳಿದಾಗ ಅರ್ಥ ಆಗುತ್ತೆ ನಿಮಗೆ. ದೇರ್ ಈಸ್ ಅ ನೆಬ್ಯುಲಾ, ಫಸ್ಟ್ ಒನ್. ಆಯಿತಾ? ಇದು ಸ್ಲೋಲಿ ರೊಟೇಟ್ ಆಗ್ತಿರತ್ತೆ. ಇಟ್ ಈಸ್ ಸ್ಲೋಲಿ ರೊಟೇಟಿಂಗ್. ಅಂದರೆ ನಮ್ಮ ಭೂಮಿ ತಿರುಗತ್ತೆ ಗೊತ್ತಾ, ಸೂರ್ಯನ ಸುತ್ತ ಅಲ್ಲ, ಅದ್ರ ಸುತ್ತೂರ ತಿರುಗತ್ತೆ. 24 ಗಂಟೆಯಲ್ಲಿ ಭೂಮಿ ಒಂದು ರೊಟೇಷನ್ ಹೊಡೆಯುತ್ತೆ. ಇದನ್ನು ರೊಟೇಷನ್ ಅಂತಾರೆ. ರೊಟೇಟಿಂಗ್ ಆನ್ ದ ಆಕ್ಸಿಸ್. ನಮಗೆ 24 hours ಅಂತ ಏನು ಹೇಳ್ತೇವೆ, ದಟ್ ಈಸ್ ಬಿಕಾಸ್ ಆಫ್ ಅರ್ತ್ ರೊಟೇಟಿಂಗ್ ಅರೌಂಡ್ ಇಟ್ ಸೆಲ್ಫ್. ಒಂದು ದಿನ ಅಂದರೆ ಏನು, ಭೂಮಿ ಒಂದು ರೊಟೇಷನ್ನ ಕಂಪ್ಲೀಟ್ ಮಾಡಿದಾಗ 1 day ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ರೊಟೇಷನ್, ಭೂಮಿ ಅದರ ಕೈಯಾರೆ ತಿರುಗ್ತದೆ. ಒಂದು ಚೆಂಡನ್ನ ತಗೊಳ್ಳಿ ನಿಮ್ಮ ಕೈಯಲ್ಲಿ, ಅದನ್ನು ಒಂದು ಸಲ ತಿರ್ಸಿದ್ರೆ ದಟ್ ಈಸ್ ರೊಟೇಷನ್. ರೆವಲ್ಯೂಷನ್ ಅಂದರೆ ಏನಂತ ಕೂಡ ಹೇಳ್ಬಿಡ್ತಾನೆ. ಇದು ನಮ್ಮ ಭೂಮಿ ಹಾಗೂ ಇದು ನಮ್ಮ ಸೂರ್ಯ. ನೆನ್ಪಿಟ್ಕೊಳ್ಳಿ, ಇದು ನಮ್ಮ ಭೂಮಿ, ಇದು ನಮ್ಮ ಸೂರ್ಯ. ಭೂಮಿ ಒಂದು ಕಂಪ್ಲೀಟ್ ಸರ್ಕಲ್ ಸೂರ್ಯನ ಸುತ್ತೂರ ಹೊಡೆದ್ರೆ, ಭೂಮಿ ಒಂದು ಕಂಪ್ಲೀಟ್ ಸರ್ಕಲ್ನ ಸೂರ್ಯನ ಸುತ್ತೂರ ಹೊಡೆದ್ರೆ ಇದು ರೆವಲ್ಯೂಷನ್ ಅಂತ ಕರೀತಾರೆ. ಇದು ಒಂದು ವರ್ಷನ್ ಚೇಂಜ್ ಮಾಡುತ್ತೆ. ದಿಸ್ ಚೇಂಜಸ್ 1 year, ರೆವಲ್ಯೂಷನ್ ಚೇಂಜಸ್ 1 year, ರೊಟೇಷನ್ ಚೇಂಜಸ್ 1 day. ಇದು 24 hours. ಒಂದು ನಿಮಿಷ. ರೊಟೇಷನ್ ಈಸ್ 24 hours, ರೆವಲ್ಯೂಷನ್ ಈಸ್ 365 days. ಬರ್ದಿಟ್ಕೊಳ್ಳಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದಾನೆ. ರೊಟೇಷನ್ ಅಂದರೆ 24 ಗಂಟೆ, ರೆವಲ್ಯೂಷನ್ ಅಂದರೆ 365 ದಿನ. ಸೊ ಮತ್ತೆ ಸ್ಟೋರಿಗೆ ವಾಪಸ್ ಬರ್ತಾನೆ. ಇವ್ರು ಏನು ಹೇಳ್ತಿದ್ದಾರೆ, ದ ನೆಬ್ಯುಲಾ ವಾಸ್ ಸ್ಲೋಲಿ ರೊಟೇಟಿಂಗ್, ಅಷ್ಟೇ. ದ ನೆಬ್ಯುಲಾ ವಾಸ್ ಸ್ಲೋಲಿ ರೊಟೇಟಿಂಗ್. ಇನ್ನೊಂದೇನೆಂದರೆ, ಇಟ್ ವಾಸ್ ವೆರಿ ವೆರಿ ಕೋಲ್ಡ್. ನೆಬ್ಯುಲಾ ತುಂಬ ಕೋಲ್ಡ್ ಆಗಿತ್ತು ಅಂತ ನಾನು ನಿಮ್ಗೆ ಹೇಳಿದೆ. ಕೋಲ್ಡ್ ಆಗಿದ್ರೆ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಟೈಟ್ಲಿ ಪ್ಯಾಕ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಮಾಲಿಕ್ಯೂಲ್ಸ್ ಟೈಟ್ಲಿ ಅಂದರೆ ಎಲ್ಲ ಹತ್ತತ್ರ ಕನೆಕ್ಟ್ ಆಗಿತ್ತು ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. ಅಟ್ ದ 4th part ಅವ್ರ ಎಸಂಪ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ವೆನ್ ಐ ವಿಲ್ ಡ್ರಾ ದ ಡಯಾಗ್ರಾಮ್ ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಡೋಂಟ್ ವರಿ, ಜಸ್ಟ್ ಪಾಯಿಂಟ್ಸ್ ಬರೆದಿಟ್ಕೊಳ್ಳಿ. ಒಂದು ನೆಬ್ಯುಲಾ ಇತ್ತು. ನೆಬ್ಯುಲಾ ಅಂದರೆ ಏನು, ಅ ಕ್ಲೌಡ್ ಆಫ್ ಗ್ಯಾಸಸ್. ಓಕೆ, ಸ್ಲೋಲಿ ರೊಟೇಟ್ ಆಗ್ತಿತ್ತು. ಆ ನೆಬ್ಯುಲಾ ಅದರ ಆಕ್ಸೆಸಲ್ಲಿ ತಿರುಗ್ತಾ ಇತ್ತು. ಅದ್ರ ಬಗ್ಗೆ ಮಾತಾಡ್ತೇನೆ ನಾನು. ಇಟ್ ವಾಸ್ ವೆರಿ ಕೋಲ್ಡ್. ಇಟ್ ವಾಸ್ ವೆರಿ ವೆರಿ ಕೋಲ್ಡ್ ಆ್ಯಂಡ್
ಅದರಲ್ಲಿ ಇತ್ತಂತ ಪಾರ್ಟಿಕಲ್ಸ್ ಗೊತ್ತಿದೆಯಾ? ಈ ಪಾರ್ಟಿಕಲ್ಸ್ ಕೆಂಪು ಏನದ ಇಲ್ಲಿ ಪಾರ್ಟಿಕಲ್ಸ್ ಬಿಡಿಸಿದ್ದಾರೆ, ಕಾಣ್ತಿದೆ, ಲೆಫ್ಟ್ ಕಾಣ್ತಿದ್ಯಾ? ಇಲ್ಲಿ ಪಾರ್ಟಿಕಲ್ಸ್. ಇವ್ರು ಏನು ಹೇಳ್ತಿದ್ದಾರೆ, ಒಂದು ಪಾರ್ಟಿಕಲ್ ಮತ್ತೆ ಇನ್ನೊಂದು ಪಾರ್ಟಿಕಲ್ ಮಧ್ಯೆ, ಇದು ಫಸ್ಟ್ ಪಾರ್ಟಿಕಲ್, ಇದು ಸೆಕೆಂಡ್ ಪಾರ್ಟಿಕಲ್, ಪಾರ್ಟಿಕಲ್ 1 ಪಾರ್ಟಿಕಲ್ 2 ಅಂದರೆ ಎರಡು ಚಿಕ್ಕ ಚಿಕ್ಕ ತುಂಡುಗಳ ಮಧ್ಯೆ ಗ್ರಾವಿಟೇಷನಲ್ ಲಾ ಅಪ್ಲೈ ಆಗ್ತಾ ಇತ್ತು. ಗ್ರಾವಿಟೇಷನಲ್ ಲಾ ಅಂದರೆ ನೆನಪಿದೆಯಾ? ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಎವ್ರಿ ಬಾಡಿ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ. ಪ್ರಪಂಚದಲ್ಲಿರುವಂಥ ಒಂದು ವಸ್ತು ಇನ್ನೊಂದು ವಸ್ತುನ ಅಟ್ರಾಕ್ಟ್ ಮಾಡುತ್ತೆ ಅಂತ. ದಟ್ ಈಸ್ ಲಾ ಆಫ್ ಗ್ರಾವಿಟೇಷನ್, ಗುರುತ್ವಾಕರ್ಷಣೆ. ನೆಬ್ಯುಲಾ ಒಳಗಿರುವಂಥ ಮಾಲಿಕ್ಯೂಲ್ಸ್ ಮಧ್ಯೆ, ಪಾರ್ಟಿಕಲ್ಸ್ ಮಧ್ಯೆ ಗುರುತ್ವಾಕರ್ಷಣೆ ಇದೆ ಅಷ್ಟೇ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಪಾರ್ಟಿಕಲ್ಸ್ were having gravitational pull. ಇದ್ರ ಬಗ್ಗೆ ಹೇಳ್ತಾನೆ. ಡೋಂಟ್ ವರಿ, ಟೆನ್ಷನ್ ತಗೋಬೇಡಿ ನೀವು, ನಾನು ಮೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಫಸ್ಟ್ ನಿಮ್ಗೆ ಹೇಳಕ್ಕೆ, ಅಲ್ಲೊಂದು ನೆಬ್ಯುಲಾ ಇತ್ತು, ನೀವು 4 ಪಾಯಿಂಟ್ ಬರ್ದಿಟ್ಕೊಳ್ಳಿ. ಸ್ಲೋಲಿ ರೊಟೇಟ್ ಆಗ್ತಿತ್ತು, ವೆರಿ ಕೋಲ್ಡ್, ಪಾರ್ಟಿಕಲ್ಸ್ ವೇರ್ ಹ್ಯಾವಿಂಗ್ ಗ್ರಾವಿಟೇಷನಲ್ ಪುಲ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದು ನೆಬ್ಯುಲಾ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್, ಇದನ್ನ ನೆಬ್ಯುಲಾ ಅಂತ ಅನ್ಕೊಳ್ಳಿ. ಇನಿಷಿಯಲಿ ನೆಬ್ಯುಲಾ ತುಂಬ ಸ್ಲೋ. ಇನಿಷಿಯಲಿ ನೆಬ್ಯುಲಾ ವಾಸ್ ಹ್ಯಾವಿಂಗ್ ಸಾಲಿಡ್ ಪಾರ್ಟಿಕಲ್ಸ್ ಬಿಡಿಸ್ತಾ ಇದ್ದಾನೆ. ಟೆನ್ಷನ್ ತಗೋಬೇಡಿ, ಆರಾಮ್ಸೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನೀವು ಜಸ್ಟ್ ಫೋಕಸ್ ಮಾಡಿ, ಏನು ಬರ್ಕೋಬೇಕಂತಲ್ಲ, ಫಸ್ಟ್ ಸ್ಟೋರಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ನೆಬ್ಯುಲಾ, ಇಟ್ ಈಸ್ ಹ್ಯಾವಿಂಗ್ ಸಾಲಿಡ್ ಪಾರ್ಟಿಕಲ್ಸ್, ಲಿಕ್ವಿಡ್ ಪಾರ್ಟಿಕಲ್ಸ್ ಆ್ಯಂಡ್ ಎವ್ರಿಥಿಂಗ್. ಇದಾದ್ಮೇಲೆ ಏನು ಹೇಳ್ತಿದ್ದಾರೆ, ಒಂದು ಪಾರ್ಟಿಕಲ್ ಮಧ್ಯೆ ಮತ್ತೆ ಇನ್ನೊಂದು ಪಾರ್ಟಿಕಲ್ ಮಧ್ಯೆ ಗ್ರಾವಿಟೇಷನಲ್ ಪುಲ್ ಆಯಿತು. ಗ್ರಾವಿಟೇಷನಲ್ ಪುಲ್ ಅಂದ್ರೆ ಏನು, ಸೆಳೀತಾ ಇದೆ ಒಂದಕ್ಕೊಂದು. ಸೊ ಏನಾಗುತ್ತೆ, ಇದು ಹತ್ರ ಹೋಗುತ್ತೆ. ದಿಸ್ ವಿಲ್ ಆಲ್ಸೋ ಗೋ ಫಾರ್ವರ್ಡ್ ಆ್ಯಂಡ್ ದಿಸ್ ವಿಲ್ ಆಲ್ಸೋ ಗೋ ಫಾರ್ವರ್ಡ್. ಅರ್ಥ ಆಗ್ತಿದೆಯಲ್ಲ? ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಗ್ರಾವಿಟಿಯಿಂದ ಸೆಳೀತಿದೆ. ಅವಾಗ ಏನಾಗುತ್ತೆ, ಇದು ಮತ್ತೆ ಅದು ಹೋಗಿ ಹೊಡ್ಕೊಳ್ಳುತ್ತೆ. ದೇರ್ ಈಸ್ ಅ ಕ್ಲಾಶ್, ಕೊಲಿಷನ್. ಇದನ್ನ ಕೊಲಿಷನ್ ಅಂತಾರೆ. ಕೊಲಿಷನ್ ಅಂದ್ರೆ ದ ಡ್ಯಾಶ್ ಬಿಟ್ವೀನ್ 2 ಪಾರ್ಟಿಕಲ್ಸ್. ಇಂಗ್ಲಿಷ್ ಪದಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೊಲಿಷನ್ ಅಂದ್ರೆ ದ ಡ್ಯಾಶ್ ಬಿಟ್ವೀನ್ 2 ಪಾರ್ಟಿಕಲ್ಸ್. ನಿಮ್ದೊಂದು ಕೈ ತಗೊಳ್ಳಿ, ಇನ್ನೊಂದು ಕೈ ತಗೊಳ್ಳಿ, ಚಪ್ಪಾಳೆ ಹೊಡಿರಿ. ಚಪ್ಪಾಳೆ ಸೌಂಡ್ ಬರ್ತಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕೊಲಿಷನ್. ದ ಟಚ್ ಆಫ್ 2 ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಆಸ್ ಕೊಲಿಷನ್. ಒಂದು ಕೈನ ಇನ್ನೊಂದು ಕೈನ ಚಪ್ಪಾಳೆ ಹೊಡೆಯೋದೇನಿದೆ ಅದು ಕೊಲಿಷನ್ ಇಲ್ಲಿ ಆಗ್ತಿದೆ. ಒಂದು ಪಾಲಿಕ್ಯೂಲ್ ಇನ್ನೊಂದು ಪಾರ್ಟಿಕಲ್ ಜೊತೆ ಹೋಗಿ ಕ್ಲಾಶ್ ಆಗ್ತಿದೆ. ನನ್ನ ಪೆನ್ ಮುರಿದೋಯ್ತು, ನನ್ನ ಪೆನ್ ಇಲ್ಲ ಉಳಿದ್ಯಾ? ವರ್ಕ್ ಆಗ್ತಿದೆಯಾ? ಓಕೆ, ವರ್ಕ್ ಆಗ್ತಿದೆ. ಸೊ ಕಮಿಂಗ್ ಬ್ಯಾಕ್, ಇದರಿಂದ ಏನಾಗುತ್ತೆ ನೋಡಿ, ವೆನ್ ಎವರ್ ದೆರ್ ಈಸ್ ಕೊಲಿಷನ್, ನಿಮ್ಮ ಕೈನ ಪದೇ ಹೊಡೀರಿ, ಚಪ್ಪಾಳೆ ಹೊಡೀರಿ, ಫಾಸ್ಟಾಗಿ ಹೊಡೀರಿ. ನೀವು ಅಬ್ಸರ್ವ್ ಮಾಡಿದ್ರೆ ವೆನ್ ಎವರ್ ದೆರ್ ಈಸ್ ಕೊಲಿಷನ್, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಈಸ್ ಪ್ರೊಡ್ಯೂಸ್ಡ್. ವೆನ್ ಎವರ್ ದೆರ್ ಈಸ್ ಕೊಲ್ಯೂಷನ್, ಹೀಟ್ ಈಸ್ ಪ್ರೊಡ್ಯೂಸ್ಡ್. ನೀವು ಕೈನ ಪದೇ ಕ್ಲಾಪ್ ಮಾಡಿದ್ರೆ ಕೈ ಬಿಸಿ ಆಗುತ್ತೆ. ಸ್ವಲ್ಪ ಇರ್ಬೋದು, ಇಟ್ಸ್ ಅ ವೆರಿ ಲೆಸ್ ಅಮೌಂಟ್ ಆಫ್ ಹೀಟ್. ಇದೆಲ್ಲ ಸೈನ್ಸ್ ಅಲ್ಲ, ಕಾಮನ್ ಸೆನ್ಸ್. ಲೆಸ್ ಅಮೌಂಟ್ ಆಫ್ ಹೀಟ್ ಆದ್ರೂ ಹೀಟ್ ಜನರೇಟ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇದೆಲ್ಲ ಗೊತ್ತಿರಬೇಕು ಹೇಳ್ತಾ ಇದ್ದಾನೆ. ಆದಿಮಾನವರು ಗೊತ್ತಾ ನಿಮಗೆ? ಆದಿಮಾನವರು, ಒಂದು ನಿಮಿಷ, ಒಂದು ಸೆಕೆಂಡ್ ಗೈಸ್. ಆದಿಮಾನವರು ಗೊತ್ತಿದ್ದಾರೆ ನಿಮಗೆ? ಆದಿ ಕಾಲದ ಮಾನವರು. ಅವ್ರು ಏನು ಮಾಡಿದ್ರು, ಎರಡು ಕಲ್ಲನ್ನ ತಗೊಂಡು ಕಚ ಅಂತ ಹೊಡೆದಿದ್ರು. ಇದರಿಂದ ಏನಾಗಿತ್ತು, ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿ ಬೆಂಕಿ ಬಂದಿತ್ತು. ಆದಿಮಾನವರು ಬೆಂಕಿನ ಹೇಗೆ ಹತ್ತಿಸ್ತಾ ಇದ್ರು, ಎರಡು ಕಲ್ಲನ್ನ ಗೀರಿತಾನೆ. ಎರಡು ಕಲ್ಲನ್ನ ಗೀರಿದಾಗ ಬೆಂಕಿ ಬರುತ್ತೆ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ತಾನೆ. ನೀವು ಈ ಥರ ಅರ್ಥ ಮಾಡ್ಕೋಬೇಕು. ಇನ್ಮೇಲೆ ಸೈಂಟಿಫಿಕಲಿ ಅರ್ಥ ಮಾಡಿಸ್ತಾ ಹೋಗ್ತಾನೆ. ಎರಡು ಕಲ್ಲು ಗೀಚ್ಕೊಂಡ್ರೆ, ಎರಡು ಮರ ಗೀಚ್ಕೊಂಡ್ರು, ಕಾಡ್ ಗಿಚ್ಚಿ ಏನು ಹತ್ಕೊಳ್ಳುತ್ತೆ, ಅದು ಹೀಟಿಂದ ಹತ್ಕೊಳ್ಳುತ್ತೆ. ಎರಡು ಒಣಗಿರೋ ಕಡ್ಡಿಗಳನ್ನ ನೀವು ಕರ ಅಂತ ಗಿರಿದ್ರು ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಇಲ್ಲೇನಾಗ್ತಿದೆ, ಎರಡು ಪಾರ್ಟಿಕಲ್ಸ್ ಬಂದು ಕೊಲೈಡ್ ಆಗ್ತಿದೆ, ಇದರಿಂದ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದರಿಂದ ಏನಾಗುತ್ತೆ, ಈ ನೆಬ್ಯುಲಾ ಇದೆ ಅಲ್ವಾ, ಈ ನೆಬ್ಯುಲಾ ಇದು ಸ್ಟೆಪ್ ನಂಬರ್ 1. ಈ ಅಸಂಪ್ಷನ್ಸ್ ಏನು, ಸ್ಟೆಪ್ ನಂಬರ್ 1. ಒಂದು ನೆಬ್ಯುಲಾ ಇದೆ, ಸ್ಲೋಲಿ ರೊಟೇಟ್ ಆಗ್ತಿದೆ, ಅಂದರೆ ದಿಸ್ ಇಸ್ ರೊಟೇಟಿಂಗ್ ಅರೌಂಡ್ ಇಟ್ ಸೆಲ್ಫ್. ಸುತ್ತೂರ ರೌಂಡ್ ಹೊಡಿತಿದೆ. ನೀವು ನಿಂತ್ಕೊಳ್ಳಿ, ತಿರುಗಿ ಒಂದ್ಸಲ ನಿಮ್ಮ ತಲೆನ ಒಂದು ಸುತ್ತೂರ ತಿರುಗಿಸಿ, 360 ಡಿಗ್ರಿ ಅಂದರೆ ನಿಂತ್ಕೊಳ್ಳಿ. ಫುಲ್ ರೈಟ್ ಸೈಡ್ ಫುಲ್ ತಿರುಗಿದ್ರೆ ಏನಾಗುತ್ತೆ, ಒಂದು ರೊಟೇಷನ್ ಆಗುತ್ತೆ. ನೀವು ಒಂದು ರೊಟೇಷನ್ ಹೊಡೆದ್ರಿ, ಆಯ್ತಾ? ಸೊ ನೆಬ್ಯುಲಾ ಕೂಡ ರೊಟೇಟ್ ಆಗ್ತಿತ್ತು. ಇವಾಗ ಏನಾಯಿತು, ಸೆಕೆಂಡ್ ಸ್ಟೇಜ್ ನಂಬರ್ 2 ಅಲ್ಲಿ ನೋಡಿ, ನೆಬ್ಯುಲಾ ಸೈಜ್ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ. ಸ್ಟೇಜ್ ನಂಬರ್ 2 ಅಲ್ಲಿ ಏನಾಯ್ತು ಅಂದರೆ, ದ ಪಾರ್ಟಿಕಲ್ಸ್ ಇತ್ತಲ್ಲ, ಕೆಂಪು ಬಣ್ಣ, ಈ ಪಾರ್ಟಿಕಲ್ಸ್ ಇತ್ತಲ್ವಾ, ಈ ಪಾರ್ಟಿಕಲ್ ಒಂದಕ್ಕೊಂದು ಡ್ಯಾಶ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇದು ಫಸ್ಟ್ ಪಾರ್ಟಿಕಲ್, ಕಲರ್ ಮಾಡ್ತೇನೆ ಸೊ ದಟ್ ಅರ್ಥ ಆಗುತ್ತೆ. ಒಂದಕ್ಕೊಂದು ಡ್ಯಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿಲ್ಲ? ಡಯಾಗ್ರಾಮ್ ಕಾಣ್ತಿದೆ ಅಲ್ವಾ ಕ್ಲಿಯರ್ ಆಗಿ? ಒಂದು ಪಾರ್ಟಿಕಲ್ ಹೋಗಿ ಇನ್ನೊಂದು ಪಾರ್ಟಿಕಲ್ ಜೊತೆ ಡ್ಯಾಶ್ ಆಗುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಿದೆ ಅಲ್ವಾ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಈಸ್ ಪ್ರೊಡ್ಯೂಸ್ಡ್. ಸೊ ಎಲ್ಲ ಪಾರ್ಟಿಕಲ್ಸ್ ಬಂದು ಒಂದಕ್ಕೊಂದು ಡ್ಯಾಶ್ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾಕೆ ಆಗ್ತಿದೆ? ದಿಸ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದ ಕ್ಲೌಡ್. ಇದು ಮೋಡದ ಒಳಗೆ ಆಗ್ತಿದೆ. ಯಾಕೆ ಆಗ್ತಿದೆ? ಗ್ರಾವಿಟೇಷನಲ್ ಲಾ ಇಂದ. ಗ್ರಾವಿಟೇಷನಲ್ ಲಾ, ಎವ್ರಿ ಬಾಡಿ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ. ಇದರಿಂದ ಏನಾಯಿತು, ನೆಬ್ಯುಲಾದ ಹೀಟ್ ಜಾಸ್ತಿ ಆಯಿತು. ನೆಬ್ಯುಲಾ ಗಾಟ್ ಇಟ್ ಹೀಟೆಡ್ ಅಪ್.
ಅವ್ರು ಏನು ಹೇಳ್ತಿದ್ದಾರೆ, ಎಲ್ಲ ಪಾರ್ಟಿಕಲ್ಸ್ ಒಂದಕ್ಕೊಂದು ಹೊಡ್ಕೊಳ್ಳೋದ್ರಿಂದ ಫ್ರಿಕ್ಷನಿಂದ ಹೀಟ್ ಪ್ರೊಡ್ಯೂಸ್ ಆಯಿತು. ಸೊ ಇದರಿಂದ ಏನಾಗುತ್ತೆ, ನೆಬ್ಯುಲಾ ಎಕ್ಸ್ಪಾಂಡ್ ಆಗುತ್ತೆ ಅಂತ ಹೇಳ್ತಾರೆ. ನೆಬ್ಯುಲಾ ಹೋಗ್ತಾ 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 ದೊಡ್ಡದಾಗ ಹೋಗ್ತಿದೆ. ಅರ್ಥ ಆಗ್ತಿದೆಯಾ? ನೋಡಿ, ಲಿಟ್ರಲಿ ಚಿಕ್ಕದಾಗಿತ್ತು, ದಿಸ್ ಇಸ್ ಸ್ಮಾಲ್ ಆ್ಯಂಡ್ ದಿಸ್ ಇಸ್ ಲಾರ್ಜ್. ದಿಸ್ ಇಸ್ ಸ್ಮಾಲ್ ಆ್ಯಂಡ್ ದಿಸ್ ಇಸ್ ಲಾರ್ಜ್. ಹೋಗ್ತಾ 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 ನೆಬ್ಯುಲಾ ಎಕ್ಸ್ಪಾಂಡ್ ಆಯ್ತಾ ಹೋಯ್ತು ಅಂತ ಹೇಳ್ತಾರೆ. ಎಕ್ಸ್ಪಾಂಡ್ ಆಗ್ತಾ ಹೋಗ್ತಿದೆ. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3. ಇಷ್ಟಾದಮೇಲೆ ಕಂಟಿನ್ಯೂ ಮಾಡೋಣ. ಇವಾಗ ಸ್ಟೋರಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಹೀಟ್ ಜಾಸ್ತಿ ಆಯ್ತಲ್ವಾ, ಯಾವಾಗ ಹೀಟ್ ಜಾಸ್ತಿ ಆಯ್ತಲ್ವ ನೆಬ್ಯುಲಾದು, ಇದೀಗ ನೆಬ್ಯುಲಾ ಆಯ್ತಾ, ಸೇಮ್ ಅದೇ. ಇದು ಸ್ಪಿನ್ನಿಂಗ್, ರೊಟೇಷನ್ ಫಾಸ್ಟ್ ಆಗತ್ತೆ ಇದು ರೊಟೇಷನ್ ಕೂಡ ಜಾಸ್ತಿ ಆಯ್ತಂತೆ. ರೊಟೇಷನ್ ಇನ್ಕ್ರೀಸ್ಡ್. ಅಂದರೆ ನಮ್ದೀಗ ಭೂಮಿ ಇದೆ ಅಲ್ವಾ, 24 hours ಒಂದು ರೊಟೇಷನ್ ಹೊಡೆಯುತ್ತೆ. 24 ಗಂಟೆ ಬೇಕು ನಮ್ಮ ಭೂಮಿಗೆ ಒಂದು ರೊಟೇಷನ್ ಹೊಡೆಯೋಕ್ಕೆ. ಏನಂತಿದ್ದಾರೆ, ಆ್ಯಸ್ ದ ನೆಬ್ಯುಲಾ ಗಾಟ್ ಇಟ್ ಹೀಟೆಡ್ ಅಪ್, ಇದು ಹೇಗೆ ಬಿಸಿ 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 ಆಗ್ತಾ ಹೋಯ್ತು. ಯಾಕೆ ಬಿಸಿ ಆಯಿತು? ಬಿಕಾಸ್ ಆಫ್ ದ ಕೊಲಿಷನ್ ಆಫ್ 2 particles. ಆ ಚಿಕ್ಕ ಚಿಕ್ಕ ಹೀಟಿಂದ ನೆಬ್ಯುಲಾ ಹೀಟ್ ಆಯಿತು. ಅವ್ರು ಏನು ಹೇಳ್ತಿದ್ದಾರೆ, 24 ಗಂಟೆ ತಗೊಳ್ತಿದ್ದಂಥ ಭೂಮಿ ಇವಾಗ ಬರೀ 12 ಗಂಟೆ ತಗೊಳ್ತಿದೆ. 12 hours ಡೇ ಕಂಪ್ಲೀಟ್ ಆಗ್ತಿದೆ. ಫಾಸ್ಟ್ ಆಗ್ತಿದೆ, ತಿರುಗೋದು ಫಾಸ್ಟ್ ಆಗ್ತಿದೆ. ಗಿರ 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 ಅಂತಿದೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಗಿರ 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 ಅಂತಿದೆ. ಇದರಿಂದ ಏನಾಯಿತು, ಇಟ್ ಸ್ಟಾರ್ಟೆಡ್ ಎಕ್ಸ್ಪಾಂಡಿಂಗ್. ನೆಬ್ಯುಲಾ ಎಕ್ಸ್ಪಾಂಡ್ ಆಯಿತು ಅಂತ ಹೇಳ್ತಾರೆ, ಎಕ್ಸ್ಪಾನ್ಷನ್. ಇದರಿಂದ ನೆಬ್ಯುಲಾ ಏನಾಯಿತು, ಎಕ್ಸ್ಪಾಂಡ್ ಆಯಿತು. ಅಂದರೆ ಇದು ನಮ್ಮ ನೆಬ್ಯುಲಾ ಅಲ್ವಾ, ಈಗ ನೆಬ್ಯುಲಾ ಇಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ನೆಬ್ಯುಲಾ ಇಲ್ಲಿದೆ, ಇದು ನಮ್ಮ ನೆಬ್ಯುಲಾ. ಡಯಾಗ್ರಾಮ್ ಯಾಕೆ ಸರ್ಕಲ್ ಆಯ್ತು ಅಂತ ಕೇಳಬೇಡಿ, ಸುಮ್ಮನೆ ಅರ್ಥ ಮಾಡ್ಸಕ್ಕೆ ಬಿಡಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನೋಡಿ, ನಿಮ್ಗೊಂದು ವಿಷಯ ಗೊತ್ತಿರಬೇಕು. ನೀವು ಚೂಚೆಂಡ್ ಆಡಿದ್ದೀರಾ? ಇಲ್ಲೊಂದು ಬಾಲ್ ಇದೆ ಆಯಿತಾ. ಇಲ್ಲೊಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಸಮಾಧಾನವಾಗಿ ಹೇಳೋಣ. ಇಲ್ಲೊಬ್ಬ ಹುಡುಗ ಇದ್ದಾನೆ ಆಯಿತಾ. ಇವನ ಕೈಯಲ್ಲಿ ಒಂದು ಬಾಲ್ ಇದೆ, ಇದಕ್ಕೆ ದಾರ ಕಟ್ಟಿದ್ದಾರೆ. ಈ ಚೆಂಡಿಗೆ ಒಂದು ದಾರ ಕಟ್ಟಿದ್ದಾರೆ. ಇವನೇನು ಮಾಡ್ತಿದ್ದಾನೆ, ಗಿರ 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 ಅಂತ ತಿರ್ಸ್ತಾ ಇದ್ದಾನೆ. ಆ ಹಗ್ಗನ ಹಿಂಗೆ ತಿರ್ಸ್ತಾ ಇದ್ದಾನೆ. ತಿರ್ಸೋದ್ರಿಂದ ಏನಾಗುತ್ತೆ, ಈ ಬಾಲ್ ಅವನ ಕೈಯಿಂದ ಅಂಟ್ಕೊಂಡಿದೆ, ಕರೆಕ್ಟಾ. ಇವನ್ ಕೈ ಬಿಟ್ಟರೆ, ಇವನು ಈ ಹಗ್ಗನ ಕಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವನ್ ಕೈ ಜಾರಿ ಈ ಹಗ್ಗ ತಪ್ಪೋದ್ರೆ, ಈಗ ಬಾಲ್ನ ಅವ್ನು ತಿರ್ಸ್ತಾ ಇದ್ದಾನೆ, ಹಗ್ಗ ಕಟ್ಟಿರುವಂಥ ಒಂದು ಬಾಲ್ನ ತಿರ್ಸ್ತಾ ಇದ್ದಾನೆ. ಇವನು ಇದನ್ನು ಬಿಟ್ಟರೆ ಏನಾಗುತ್ತೆ, ಫೋರ್ಸಿಂದ ಇದು ದೂರ ಹೋಗುತ್ತೆ ತಾನೆ, ಬಿಟ್ಟಾಗ ಸುಯಿ ಅಂತ ಇದಿಲ್ಲಿ ಬರುತ್ತೆ ತಾನೆ, ಗೊತ್ತಾ. ಕೈಯಲ್ಲಿ ಒಂದು ಕಲ್ಲು ತಗೊಳ್ಳಿ, ಅದಕ್ಕೆ ಒಂದು ದಾರ ಕಟ್ಟಿ ತಿರ್ಸ್ತಾ ಇರಿ, ಗರ 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 ಅಂತ. ಕೈ ಬಿಡಿ, ಒಕ್ಕಲ್ಲು ದೂರ ಹೋಗುತ್ತಾ ಇಲ್ವಾ? ಎಕ್ಸಾಕ್ಟ್ಲಿ, ದೂರ ಹೋಗುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಾರೆ. ಇದನ್ನು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಾರೆ, ನೆನ್ಪಿಟ್ಕೊಳ್ಳಿ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ಒಂದು ದಾರ ಇದೆ, ಅದಕ್ಕೆ ಒಂದು ಚೆಂಡು ಕಟ್ಟಿದ್ದಾರೆ. ಇದನ್ನು ನಾವು ಹಿಂಗೆ ಸ್ಪಿನ್ ಮಾಡಬೇಕಾದ್ರೆ ಒಂದು ಫೋರ್ಸ್ ಇರುತ್ತೆ. ಆ ದಾರ ಯಾವಾಗ ಕಟ್ಟಾಗತ್ತೋ ಆ ಫೋರ್ಸಿಂದಾನೆ ಬಾಲ್ ದೂರ ಹೋಗುತ್ತೆ. ಕೈ ಬಿಟ್ಟಾಗ ಆ ಬಾಲ್ ದೂರ ಹೋಗುತ್ತೆ. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಆ ಫೋರ್ಸ್ ದಟ್ ಈಸ್ ಮೇಕಿಂಗ್ ದ ಬಾಲ್ ಗೋ ಅವೇ. ಆ ಬಾಲ್, ಆ ಚೆಂಡು ದೂರ ಏನು ಹೋಗ್ತಿದೆ, ಅದು ಸೆಂಟ್ರಿಫ್ಯೂಗಲ್ ಫೋರ್ಸಿಂದ. ಅದೇ ಥರ ಈ ದಾರ ಇತ್ತಲ್ವಾ, ಈ ದಾರ ಆ ಬಾಲ್ನ ದೂರ ಹೋಗ್ತಿದ್ದಂಗೆ ತಡೀತಿತ್ತು, ಕರೆಕ್ಟ್ ತಾನೆ. ಆ ದಾರ ಇರೋದ್ರಿಂದ ಆ ಬಾಲ್ ದೂರ ಹೋಗ್ತಿರ್ಲಿಲ್ಲ, ಫೋರ್ಸ್ ಇದ್ರೂ ಕೂಡ. ಇದನ್ನು ಸೆಂಟ್ರಿಪೀಟಲ್ ಫೋರ್ಸ್ ಅಂತಾರೆ. ಸೆಂಟ್ರಿಪೀಟಲ್ 2 ಅಕ್ಷರ ಮತ್ತೆ ಹೇಳ್ತಾ ಇದ್ದಾನೆ. ಇಲ್ಲೊಂದು ಚೆಂಡಿದೆ, ಈ ಚೆಂಡು ದೂರ ಹೋಗ್ಬೇಕಂತ ಏನು ಪ್ರಯತ್ನ ಮಾಡುತ್ತೆ, ದಿಸ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಬರ್ದಿಟ್ಕೊಳ್ಳಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಯ್ತಾ. ಆ ಬಾಲ್ ದೂರ ಹೋಗದೆ ಇರಬಾರ್ದಂತ ಯಾವ ಫೋರ್ಸ್ ತಡೀತಾ ಇತ್ತು, ದಾರದ ಫೋರ್ಸ್, ಅದು ಸೆಂಟ್ರಿಪೀಟಲ್ ಫೋರ್ಸ್. ಸೆಂಟ್ರಿಪೀಟಲ್ ಫೋರ್ಸ್ ಅಂದರೆ ಒಂದು ವಸ್ತು ತಿರುಗ್ತಾ ಇದ್ರೆ, ಒಂದು ವಸ್ತು ಗರ 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 ಅಂತ ತಿರುಗ್ತಿದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಇರುತ್ತಾ, ಸೆಂಟ್ರಿಪೀಟಲ್ ಫೋರ್ಸ್ ಜಾಸ್ತಿ ಇರುತ್ತಾ? ಸೆಂಟ್ರಿಫ್ಯೂಗಲ್ ಫೋರ್ಸೇ ಜಾಸ್ತಿ ಇರುತ್ತೆ. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಇಬ್ಬರು ಕೈ ಇಟ್ಕೊಂಡು ಜೂಡ್ತಾರೆ ಗೊತ್ತಾ ಹುಡುಗಿರು, ಅದೇನೋ ಅಂತಾರೆ ಗುರು ಅದಕ್ಕೆ. ಇಲ್ಲೊಂದು ಹುಡುಗಿ ನಿಂತಿರ್ತಾಳೆ, ಇವಳ ಕೈ ಹಿಂಗಿರುತ್ತೆ. ಇನ್ನೊಂದು ಹುಡುಗಿ ಬರ್ತಾಳೆ, ಇವಳ ಕೈ ಹಿಂಗೆ ಇಟ್ಕೊಳ್ತಾಳೆ, ಗರ 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 ಅಂತ ತಿರುಗ್ತಿರ್ತಾರೆ, ಹುಚ್ಚಿರ್ತಾರ. ನೋಡಿದ್ದೀರಾ ಚಿಕ್ಕ ಮಕ್ಕಳು? ಯಾವಾಗ ಕೈ ತಪ್ಪೋಗತ್ತಾ, ಇಬ್ರು ದೂರ ಹೋಗಿ ಬೀಳ್ತಾರೆ. ಒಬ್ಳು ಇಲ್ಲಿ ಬಂದು ಬೀಳ್ತಾಳೆ ಅಮ್ಮ ಅಂತ, ಇನ್ನೊಬ್ಳು ಇಲ್ಲಿ ಬಂದು ಬೀಳ್ತಾಳೆ ಅಮ್ಮ ಅಂತ, ಗೊತ್ತಾ. ದಿಸ್ ಇಸ್ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಅವ್ರೇನು ತಿರುಗಿ 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 ದೂರ ಹೋಗ್ತಾರಲ್ವಾ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಇವರಿಬ್ಬರು ಕೈಯಲ್ಲಿ ಏನು ಪ್ರೆಷರ್ ಇದೆ ಒಟ್ಟಿಗೆ ಹಿಡಿದಿಡತ್ತಲ್ಲ, ಇದು ಸೆಂಟ್ರಿಪೀಟಲ್ ಫೋರ್ಸ್. ಸೆಂಟ್ರಿಪೀಟಲ್ ಫೋರ್ಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೆಂಟ್ರಿಫ್ಯೂಗಲ್ ಮತ್ತೆ ಸೆಂಟ್ರಿಪೀಟಲ್ ಫೋರ್ಸ್ ಅಂದ್ರೆ ಏನಂತ ಅರ್ಥ ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದಾನೆ, ಸೆಂಟ್ರಿಪೀಟಲ್ ಫೋರ್ಸ್ ವಿಲ್ ಸ್ಟಾಪ್ ಯು ಫ್ರಮ್ ಗೋಯಿಂಗ್ ಅವೇ, ಸೆಂಟ್ರಿಫ್ಯೂಗಲ್ ಫೋರ್ಸ್ ವಿಲ್ ಟೇಕ್ ಯು ಅವೇ. ಅಷ್ಟೇ, ನಿಮ್ಮನ್ನ ದೂರ ಎಳ್ಕೊಂಡು ಹೋಗೋದು ಸೆಂಟ್ರಿಫ್ಯೂಗಲ್ ಫೋರ್ಸ್, ಹತ್ರ ಇಟ್ಕೊಳ್ಳೋದು ಸೆಂಟ್ರಿಪೀಟಲ್ ಫೋರ್ಸ್. ನೆನ್ಪಿಟ್ಕೊಳ್ಳಿ. ಒರೆಸ್ತಾ ಇದ್ದಾನೆ, ಬೇಜಾರಾಗಬೇಡಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಇವಾಗ ಏನಾಗ್ತಿದೆ, ಮೆಲ್ಲ ಹೇಳ್ತಾನೆ. ಈ ಬಾಲ್ ಜೋರಾಗಿ ತಿರುಗ್ತಿರೋದ್ರಿಂದ ಅದರಲ್ಲಿ ಇದ್ದಂಥ ಕೆಲವೊಂದು ಪಾರ್ಟಿಕಲ್ಸು ಹೊರಗೆ ಬರ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ.
ಅದು ಜಾಸ್ತಿ 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 ತಿರುಗೋದ್ರಿಂದ ಏನಾಗ್ತಿದೆ, ಕೆಲವೊಂದು ಪಾರ್ಟಿಕಲ್ಸ್ ಅದನ್ನ ದೇಹನ ಬಿಟ್ಟು ದೂರ 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 ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ನೆಬ್ಯುಲಾ ಫಾಸ್ಟ್ ಆಗಿ ತಿರುಗೋದ್ರಿಂದ ಕೆಲವೊಂದು ಕಲ್ಲುಗಳು ಆ ದೇಹನ ಬಿಟ್ಟು ಹೊರಗೆ ಬರ್ತಿದೆ. ಅರ್ಥ ಆಗ್ತಿದೆ ಅಲ್ವಾ? ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಬ್ಯುಲಾ ಇಂದ ಕೆಲವೊಂದು ಪಾರ್ಟಿಕಲ್ಸ್ ದೂರ 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 ಬರ್ತಿದೆ. ಆ್ಯಂಡ್ ನೆಬ್ಯುಲಾ ತಿರುಗ್ತಿದೆ ಅಲ್ವಾ, ನೆಬ್ಯುಲಾ ತಿರುಗ್ತಿದೆ ಬಿಕಾಸ್ ಇಟ್ ಈಸ್ ಸ್ಪಿನ್ನಿಂಗ್ ಫಾಸ್ಟ್. ಅದ್ರ ಸಮೇತ ಈ ಪಾರ್ಟಿಕಲ್ಸ್ ಗುಟ್ಟ ನೆಬ್ಯುಲಾ ಸುತ್ತೂರ ತಿರುಗ್ತಿದೆ. ನೆಬ್ಯುಲಾ is spinning, the particles that came out are also spinning. ಅರ್ಥ ಮಾಡ್ಕೊಳ್ಳಿ, ಪಾರ್ಟಿಕಲ್ಸ್ ಆರ್ ಆಲ್ಸೋ ಸ್ಪಿನ್ನಿಂಗ್. ಆಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೆಪ್ ನಂಬರ್ 5 ಮತ್ತೆ ಹೇಳ್ತಾ ಇದ್ದಾನೆ. ಒಂದು ನೆಬ್ಯುಲಾ ಇತ್ತು, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೊಲೈಡ್ ಆಗ್ತಾ ಹೋಯ್ತು. ಇದರಿಂದ ಏನಾಯ್ತು, 2 ಪಾರ್ಟಿಕಲ್ ಮಧ್ಯೆ ಸ್ಪಾರ್ಕ್ ಬಂತು, ಎಕ್ಸ್ಪಾಂಡ್ ಆಯ್ತು. ಎಕ್ಸ್ಪಾಂಡ್ ಆಗಿದ್ದ ನೆಬ್ಯುಲಾ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸೆಸಿವ್ ಹೀಟ್ ಇಂದ. 24 ಗಂಟೆ ತಗೊಳ್ತೆ ಅಂತ ನೆಬ್ಯುಲಾ 12 ಗಂಟೆ ತಗೊಳುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಫೋರ್ಸ್ ಜಾಸ್ತಿ ಆಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗ್ತಿದೆ, ಒಳಗಿರುವಂಥ ಪಾರ್ಟಿಕಲ್ಸ್ ಹೊರಗೆ ಬರ್ತಾ ಹೋಗುತ್ತೆ ಆ್ಯಂಡ್ ದೇ ಹ್ಯಾವ್ ಎಕ್ಸ್ಪಾಂಡೆಡ್. ಇದಾದ್ಮೇಲೆ ಏನಾಯ್ತು, ಸ್ಟೆಪ್ ನಂಬರ್ 6 ಬರೋಣ. ಒಂದು ನಿಮಿಷ, ಇದು ನಾನು ಇನ್ನೂ ನೆಬ್ಯುಲರ್ ಹೈಪೋಥಿಸಿಸ್ ಕ್ಯಾಂಟ್ ಥೀಸಿಸ್ ಬಗ್ಗೆನೇ ಮಾಡ್ತಾ ಇದ್ದೇನೆ. ಇದು ಕ್ಯಾಂಟ್ ಥೀಸಿಸ್ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಸ್ಟಿಲ್ ಥೀಸಿಸ್ ನಂಬರ್ 1. ಆಮೇಲೆ ಏನಾಯಿತು, ಸ್ವಲ್ಪ ವರ್ಷ ಆದಮೇಲೆ ಅಂದರೆ ಸಾವಿರಾರು ವರ್ಷ ಆದಮೇಲೆ, ಒಂದು ನಿಮಿಷ, ಸಾವಿರಾರು ವರ್ಷ ಆದಮೇಲೆ ಏನಾಯಿತು, ಆ ನೆಬ್ಯುಲಾ ಇತ್ತಲ್ವಾ ಸ್ವಲ್ಪ ಕೂಲ್ ಡೌನ್ ಆಯಿತು. ಇಟ್ ಸ್ಟಾರ್ಟೆಡ್ ಕೂಲಿಂಗ್ ಡೌನ್, ಸ್ವಲ್ಪ ಕೂಲ್ ಡೌನ್. ಇಲ್ಲಿ ಏನು ಸಿಕ್ಕಾಪಟ್ಟೆ ಬಿಸಿ ಆಗಿತ್ತಲ್ವಾ, ಇಲ್ಲಿ ಓವರ್ ಹೀಟ್ ಏನಾಗಿತ್ತಲ್ವಾ, ಅದು ಕೂಲ್ ಡೌನ್ ಆಯಿತು. ಸೊ ದಿಸ್ ಥಿಂಗ್ ಓಕೆ ಫಾರ್ಮ್ಡ್ ದ ಸನ್. ಇದು ನಮ್ಮ ಸೂರ್ಯ ಆಗ್ತಾರೆ. ಒಳಗಡೆ ಮಿಕ್ಕಿದ ನೆಬ್ಯುಲಾ ಪಾರ್ಟ್ಸ್ ಏನಿತ್ತು ತಿರ್ಗಾದ್ಮೇಲೆ ಕೂಲ್ ಡೌನ್ ಆಗುತ್ತಂತೆ ಒಂದು ಟೈಮಲ್ಲಿ, ಮತ್ತೆ ರೊಟೇಷನ್ ಸ್ಲೋ ಆಗುತ್ತಂತೆ. ಆಫ್ಟರ್ ದಿಸ್ ರೊಟೇಷನ್ ಡಿಕ್ರೀಸಸ್ 24 ಗಂಟೆಗೆ ವಾಪಸ್ ಬರುತ್ತೆ. ಮತ್ತೆ 12 ಗಂಟೆ ತಿರುಗ್ತಲ್ವಾ, ಮತ್ತೆ ಒಂದು ದಿನ ಅಂದರೆ 24 ಗಂಟೆ ಆಗುತ್ತೆ. ರೊಟೇಷನ್ ಡಿಕ್ರೀಸಸ್. ಇದ್ರ ಸುತ್ತೂರ ಪಾರ್ಟಿಕಲ್ಸ್ ಇತ್ತಲ್ಲ, ಇಲ್ಲಿ ಕಾಣ್ತಿದೆ ಅಲ್ವಾ, ಈ ಪಾರ್ಟಿಕಲ್ಸ್ ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತಾನೆ. ಈ ಪಾರ್ಟಿಕಲ್ಸ್ ಕಾಣ್ತಿದೆ ಅಲ್ವಾ, ಇದೆಲ್ಲ ಪಾರ್ಟಿಕಲ್ಸ್ ಅದೇನಾಗ್ತಾ ಹೋಯ್ತು, ಒಂದು ಕೊಡ್ತಾ ಹೋಯ್ತು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇಲ್ಲೊಂದು ಪಾರ್ಟಿಕಲ್ ಇತ್ತು. ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾಯ್ತು, ಈ ಪಾರ್ಟಿಕಲ್ ಈ ಕಡೆ ಬರ್ತಾ ಹೋಯ್ತು, ಈ ಪಾರ್ಟಿಕಲ್ ಈ ಕಡೆ ಬರ್ತಾ ಹೋಯ್ತು. ಗೊತ್ತಲ್ವಾ, ಒನ್ ಪಾರ್ಟಿಕಲ್ ಈಸ್ ಅಟ್ರಾಕ್ಟಿಂಗ್ ಅದರ್ ಪಾರ್ಟಿಕಲ್. ಇದರಿಂದ ಏನಾಯ್ತು, ಈ ಎರಡು ಪಾರ್ಟಿಕಲ್ ಸೇರಿ ಒಂದು ದೊಡ್ಡ ಪಾರ್ಟಿಕಲ್ ಆಯ್ತು. ಅರ್ಥ ಮಾಡ್ಕೊಳ್ಳಿ, 2 ಪಾರ್ಟಿಕಲ್ಸ್ ಕಂಬೈನ್ಡ್. ಒಂದು ಲೋಟ ನೀರಿದೆ, ಇನ್ನೊಂದು ಲೋಟ ನೀರಿದೆ, ಎರಡನ್ನೂ ಒಂದು ಮಗ್ಗಲ್ಲಿ ಹಾಕಿದಂಗೆ ಏನಾಗುತ್ತೆ, ಇಲ್ಲಿ 1 ಲೀಟರ್, ಇಲ್ಲಿ 2 ಲೀಟರ್, ಸೈಜ್ ಡಬಲ್ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ, 2 ಲೋಟ ನೀರನ್ನ ಒಂದೇ ಕಪ್ಪಲ್ಲಿ ಹಾಕ್ದಂಗೆ ಇದು. ಇದಾದ್ಮೇಲೆ ಏನಾಯ್ತು, ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇಲ್ಲೊಂದು ಪಾರ್ಟಿಕಲ್ ಇತ್ತು, ಇದೆರಡು ಕಂಬೈನ್ ಆಗುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಇದರಿಂದ ಏನಾಯ್ತು, ಇಲ್ಲಿದ್ದಂಥ ಎಲ್ಲ ಪಾರ್ಟಿಕಲ್ಸ್ ಸೇರಿ ಒಂದು ಪಾರ್ಟಿಕಲ್ನ ಫಾರ್ಮ್ ಮಾಡುತ್ತೆ. ಒಂದು ನಿಮಿಷ, ಇಲ್ಲಿರುವಂಥ ಎಲ್ಲ ಪಾರ್ಟಿಕಲ್ಸ್ ಸೇರಿ ಒಂದು ಪಾರ್ಟಿಕಲ್ನ ಫಾರ್ಮ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಿರಬೇಕು, ಪಾರ್ಟಿಕಲ್ಸ್ ವೇರ್ ರೊಟೇಟಿಂಗ್. ಇದು ಕೂಡ ತಿರುಗ್ತಾ ಇರೋದ್ರಿಂದ ಇದು ಕೂಡ ತಿರುಗ್ತಾ ಇರುತ್ತೆ. ದಿಸ್ ಈಸ್ ಆಲ್ಸೋ ರೊಟೇಟಿಂಗ್ ಅರೌಂಡ್ ಇಟ್ಸ್ ಆಕ್ಸಿಸ್. ಇದು ಪಾರ್ಟಿಕಲ್ ನಂಬರ್ 1. ಇದೇ ಥರ ನೋಡಿ, ಇದೇ ಥರ ಒಂದಲ್ಲ ಎರಡಲ್ಲ 9 ರಿಂಗ್ ಬರುತ್ತೆ ಅಂತ ಹೇಳ್ತಾರೆ. 9 ಡಿಫ್ರೆಂಟ್ ಪಾರ್ಟಿಕಲ್ಸ್ ವೇರ್ ಕ್ರಿಯೇಟೆಡ್. ಸೊ 1, ಇದು 2, ಕಲರ್ ಮಾಡೋಣ. ಇದು 2 ಆಯ್ತಾ, ಕಾಣ್ತಿಲ್ಲ. ಒಂದು ನಿಮಿಷ ಫ್ರೆಂಡ್ಸ್, ಕಾಣೋ ಥರ ಕಲರ್ ಹಾಕೋಣ. ಇದು 2ನೇ ದೇಹ, ಇದು 3ನೇ ದೇಹ, ಇದು 4ನೇ ದೇಹ, ಇದು 5ನೇ ದೇಹ, ಇದು 6ನೇ ದೇಹ, ಇದು 7ನೇ ದೇಹ, ಇದು 8ನೇ ದೇಹ, ಇದು 9ನೇ ದೇಹ. ಆಯ್ತಾ? ಆಮೇಲೆ ಇದೆಲ್ಲ ಏನಾಗ್ತಿದೆ, ದೀಸ್ ವೇರ್ ಸ್ಪಿನ್ನಿಂಗ್ ಅರೌಂಡ್ ದ ಆಕ್ಸಿಸ್. ಕರೆಕ್ಟಾ ತಾನೆ? ದೀಸ್ ವೇರ್ ಸ್ಪಿನ್ನಿಂಗ್ ಅರೌಂಡ್ ದ ಆಕ್ಸಿಸ್. ಅದು ಕೂಡ ತಿರುಗ್ತಾ ಇದೆ. ಇದನ್ನು ನಾವು ಆರ್ಬಿಟ್ ಅಂತ ಕರಿತೇವೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇನಿಷಿಯಲಿ ಒಂದು ನೆಬ್ಯುಲಾ ಇತ್ತು, ಅದು ಹೀಟಪ್ ಆಯಿತು, ಬಿಸಿ ಆಯಿತು, ತಿರ್ಗಕ್ಕೆ ಸ್ಟಾರ್ಟ್ ಮಾಡ್ತು. ಅದರಿಂದ ಕೆಲವೊಂದು ಬಾಡಿ ಪಾರ್ಟಿಕಲ್ಸ್ ಹೊರಗೆ ಬರ್ತಾ ಹೋಯ್ತು. ಆ್ಯಂಡ್ ದಿಸ್ ಕ್ರಿಯೇಟೆಡ್ ಅವರ್ ಸೋಲಾರ್ ಸಿಸ್ಟಮ್. ನಾವೇನು ಭೂಮಂಡಲ ನೋಡ್ತಾ ಇದ್ದೇವಲ್ವಾ, ಸೂರ್ಯನ ಸುತ್ತೂರ ತಿರುಗುವಂಥ 8 ಪ್ಲಾನೆಟ್ಸ್, ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್ ಅಂತ, ಅದೇ ಇದು. ದಿಸ್ ಇಸ್ ದ ಥಿಯರಿ ಆಫ್ ಕ್ರಿಯೇಷನ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ ಬೈ ಕ್ಯಾಂಟ್, ಎಮ್ಯಾನ್ಯುಯಲ್ ಕ್ಯಾಂಟ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಹೇಗೆ ಭೂಮಂಡಲ ಕ್ರಿಯೇಟ್ ಆಯಿತು ಕ್ಯಾಂಟ್ ಅವ್ರ ಥೀಸಿಸ್ ಪ್ರಕಾರ, ನೆಬ್ಯುಲಾ ಹೀಟಪ್ ಆಗಿ ಎಕ್ಸ್ಪಾಂಡ್ ಆಯಿತು ಅಂತ ಹೇಳ್ತಾರೆ. ಇದರಿಂದ 9 ಗ್ರಹಗಳ ಸೃಷ್ಟಿ ಆಯಿತು ಸರ್. ಎಲ್ಲ ಪಾರ್ಟಿಕಲ್ಸ್ ಹತ್ತತ್ರ ಇದ್ದಿದ್ದು ಸೇರಿ ಈ ಥರ ಆಯಿತು ಅಂತ. ಆ್ಯಂಡ್ ಐ ವಿಲ್ ಶೋ ಇಟ್. ಒಂದು ನಿಮಿಷ, ಇದು ನಾನು ಬಿಡಿಸಿದ ಡಯಾಗ್ರಾಮು. ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಕಾಗೆ ಥರ ಬಿಡಿಸೋನೆ ಅಂತ. ಎಮಿನಮ್ ಕ್ಯಾಂಟ್ ಅದ. ಒಂದು ನಿಮಿಷ ಡಯಾಗ್ರಾಮ್ ತೋರಿಸ್ಬಿಡ್ತಾನೆ. ಎಮಿನಲ್ ಕ್ಯಾಂಟ್ 1775 ಥಿಯರಿ. ಒಂದು ಡಯಾಗ್ರಾಮ್ ಇದ್ದರೆ
ಚೆಂದ ಇರುತ್ತೆ, ಅದಕ್ಕೆ ನನ್ನ ಸ್ಪೆಲ್ಲಿಂಗ್ಸು ನಾನು ಪರವಾಗಿಲ್ಲ ಸಾಲಿ. ಓಕೆ, ಈ ಮಹಾನ್ ಭಾವನೆ ಕ್ರಿಯೇಟ್ ಮಾಡಿದ್ದು ಬಟ್ ಸೋಲಾರ್ ಸಿಸ್ಟಮ್. ಒಂದು ನಿಮಿಷ ಫ್ರೆಂಡ್ಸ್, ಡಯಾಗ್ರಾಮ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಕ್ಯಾಂಟ್ ನೆಬ್ಯುಲಾರ್ ನೆಬ್ಯುಲಾರ್ ಹೈಪೋಥೆಸಿಸ್. ನೋಡಿ ಇಲ್ಲಿದೆ, ಕಾಣ್ತಿದ್ಯಾ? ಈ ಡಯಾಗ್ರಾಮ್ನ ನೋಡಿ, ಸ್ವಲ್ಪ ಝೂಮ್ ಮಾಡೋಕ್ಕಾಗತ್ತಾ? ಆಗ್ತಿಲ್ಲ, ಪರವಾಗಿಲ್ಲ ಬಿಡಿ. ಈ ಡಯಾಗ್ರಾಮ್ನ ನೋಡಿ. ಮೇಲ್ಗಡೆ ಇನಿಷಿಯಲಿ ರೈಟ್ ಸೈಡ್ ನೋಡಿ, ಒಂದು ಕ್ಲೌಡ್ ಇದೆ. ಆಮೇಲೆ ಆ ಕ್ಲೌಡ್ ಬಿಸಿಯಾಗಿ ಎಕ್ಸ್ಪಾಂಡ್ ಆಗುತ್ತೆ. ಆಮೇಲೆ ರಿಂಗ್ಸ್ ಫಾರ್ಮ್ ಆಗುತ್ತೆ. ಆ ರಿಂಗ್ ಎಲ್ಲ ಕಂಬೈನ್ ಆಗಿ ಒಂದೊಂದು ಪ್ಲಾನೆಟ್ ಫಾರ್ಮ್ ಮಾಡುತ್ತೆ. ದಿಸ್ ಈಸ್ ಕ್ಯಾಂಟ್ಸ್ ಥಿಯರಿ. ಇದು ಕ್ಯಾಂಟ್ ಅವ್ರದ್ದು ಐಡಿಯಾಲಜಿ. ಒಂದು ಮೋಡ ಎಕ್ಸ್ಪಾಂಡ್ ಆಗಿ 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 ಏನಾಗ್ತಾ ಹೋಯ್ತು, ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗ್ತಾ ಹೋಯ್ತು ಅಂತ ಹೇಳ್ತಾರೆ. ಇದು ಅವ್ರದ್ದು ಥೀಸಿಸ್. ಬಟ್ ಇವಾಗ ಈ ವಿಷಯನ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಸಖತ್ತಾಗಿ ಅರ್ಥ ಆಗ್ತಿದೆಯಲ್ಲ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಕ್ಲೌಡ್ ಎಕ್ಸ್ಪಾನ್ಷನ್, ಆಮೇಲೆ ಪಾರ್ಟಿಕಲ್ಸ್ ಹೊರಗೆ ಬರುತ್ತೆ, ಕಂಬೈನ್ ಆಗುತ್ತೆ. ನಿಮ್ಗೆ ಈಗ ಒಂದು ವಿಷಯ ಗೊತ್ತಿರಬೇಕು, ಈ ಪಾರ್ಟಿಕಲ್ ಇದು ನಮ್ಮ ಸೂರ್ಯ ಅಲ್ವಾ, ಸನ್. ಇದು ನಮ್ಮ ಭೂಮಿ ಅಲ್ವಾ, ಅರ್ತ್. ಅನ್ಕೊಳ್ಳಿ, ಇದು ನಮ್ಮ ಸೂರ್ಯ, ಇದು ನಮ್ಮ ಭೂಮಿ. ಈಗ ಏನಾಗ್ತಿದೆ ಅಂದರೆ ಸುತ್ತೂರ ತಿರುಗ್ತಿದೆ, ನೆನಪಾಗ್ತಿದೆ ಅಲ್ವಾ? ಅರ್ತ್ ಈಸ್ ರೊಟೇಟಿಂಗ್ ಅರೌಂಡ್ ದ ಸನ್. ಇದು ಯಾವುದರಿಂದ ಆಗ್ತಿದೆ ಅಂದರೆ ರೊಟೇಷನಿಂದ ಆಗ್ತಿದೆ, ರೆವಲ್ಯೂಷನಿಂದ ಆಗ್ತಿದೆ. ರೆವಲ್ಯೂಷನ್ ಯಾಕೆ ಅಂದರೆ ದೇರ್ ಈಸ್ ಅ ಇಮ್ಯಾಜಿನರಿ ಥ್ರೆಡ್. ನಾನು ಹೇಳ್ದಲ್ಲ, ಕೈಯಲ್ಲಿ ಕಲ್ಲಿಗೆ ದಾರ ಸುತ್ಕೊಂಡು ತಿರ್ಸೋದೇನಿದೆ, ಆ ದಾರ ಏನಿದೆ ದಟ್ ಈಸ್ ಗ್ರಾವಿಟೇಷನಲ್ ಲಾ. ಆ ಗ್ರಾವಿಟೇಷನಲ್ ಲಾ ಇಂದನೇ ಭೂಮಿ ಅದ್ರ ಸುತ್ತೂರ ತಿರುಗ್ತಿದೆ. ನೆನ್ಪಿಟ್ಕೊಳ್ಳಿ, ಎವ್ರಿ ಬಾಡಿ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ ವಿತ್ ಅ ಫೋರ್ಸ್ ಅಂತ ಏನು ಹೇಳಿದೆ, ಆ ಗ್ರಾವಿಟೇಷನಲ್ ಲಾನೇ ಒಂದು ದಾರ ಥರ ಆ್ಯಕ್ಟ್ ಆಗ್ತಿದೆ. ಆ ಕಾಣದೇ ಇರುವಂಥ ದಾರ ನಮ್ಮ ಭೂಮಿನ ಸೂರ್ಯನ ಸುತ್ತೂರ ತಿರುಗಿಸ್ತಾ ಇದೆ. ಈ ಥರ 9 ಗ್ರಹಗಳು ತಿರುಗ್ತಿವೆ. ಸೊ ದ ರೀಸನ್ ವೈ ಅರ್ತ್ ರೊಟೇಟ್ಸ್ ಅರೌಂಡ್ ದ ಸನ್, ಸೂರ್ಯ ದೊಡ್ಡವನು, ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೂಡ ಇದೆ. ಆ್ಯಂಡ್ ಇದು ಅಟ್ರಾಕ್ಟ್ ಆಗಿರೋ ರೀಸನ್ ಸೆಂಟ್ರಿಪೀಟಲ್ ಫೋರ್ಸ್. ಈ ಥರ ಅರ್ಥ ಮಾಡ್ಕೋಬೇಕು, ಫೋರ್ಸಸ್ ಅರ್ಥ ಆಗಬೇಕು. ಒಂದು ಫೋರ್ಸ್ ಭೂಮಿನ ತಿರುಗೋಂಗೆ ಮಾಡ್ತಿದೆ, ಸೂರ್ಯನ ಫೋರ್ಸ್ ಅದನ್ನ ಹಿಡಿದಿಟ್ಕೊಂಡಿದೆ. ದ್ಯಾಟ್ಸ್ ಇಟ್. ಇಷ್ಟು ಅರ್ಥ ಆಗಿದ್ರೆ ಸಾಕು. ಸೊ ಫಸ್ಟ್ ಥಿಯರಿ ಅರ್ಥ ಆಯ್ತಾ? ನೆಬ್ಯುಲಾರ್ ಹೈಪೋಥಿಸಿಸ್ ಥಿಯರಿ. ಒಂದು ಬರ್ಕೊಳ್ಳಿದ್ನ ಫಸ್ಟ್. ಒಂದು ನೆಬ್ಯುಲಾ ಇತ್ತು, ಸ್ಲೋ ಆಗಿ ರೊಟೇಟ್ ಆಗ್ತಾ ಇತ್ತು, ಕೋಲ್ಡ್ ಆಗಿತ್ತು. ಆಮೇಲೆ ಏನಾಯಿತು, ಪಾರ್ಟಿಕಲ್ಸ್ ಕೊಲೈಡ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಹೀಟ್ ಪ್ರೊಡ್ಯೂಸ್ ಆಯಿತು, ಅದರಿಂದ ನೆಬ್ಯುಲಾ ಎಕ್ಸ್ಪಾಂಡ್ ಆಯಿತು. ಆಫ್ಟರ್ ಸಮ್ ಟೈಮ್ ಕೂಲ್ ಆಯಿತು. ಕೂಲ್ ಆದಾಗ ಮಿಕ್ಕಿದ ಪಾರ್ಟಿಕಲ್ಸ್ ಕಂಬೈನ್ ಆಯಿತು, ನಮ್ಮ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಯಿತು ಅಂತ ಹೇಳ್ತಾರೆ. ಇದು ಫಸ್ಟ್ ಥಿಯರಿ. ಬಟ್ ಪ್ರಾಬ್ಲಮ್ ಏನಂದರೆ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್. ಈ ಥಿಯರಿಯಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ. ಕ್ವಶನ್ಸ್ ಅಂದರೆ ಪ್ರಾಬ್ಲಮ್ಸ್ ಬಗ್ಗೆ ಹೇಳೋಣ ಈಗ. ಸೊ ಪ್ರಾಬ್ಲಮ್ ಏನಂದರೆ ಈ ಥಿಯರಿಯಲ್ಲಿ, ಫಸ್ಟ್ ಥಿಯರಿ ನೋಡಿ, ಕ್ಯಾಂಟ್ ಅವರು ಒಬ್ಬ ಜಿಯೋಲಾಜಿಸ್ಟ್ ಅಂದರೆ ದ ಪರ್ಸನ್ ಹೂ ಸ್ಟಡೀಸ್ ಅಬೌಟ್ ಅರ್ತ್. ಹಿ ವಾಸ್ ಅ ಜಿಯೋಲಾಜಿಸ್ಟ್. ಆದರೆ ಕ್ಯಾಂಟ್ ಜೊತೆ ಇವರೊಂದು ಸ್ಟೋರಿ ಕೊಡಬೇಕಾದ್ರೆ ಮುಂದೆ ಯಾರು ಕೂತ್ಕೊಂಡಿರ್ತಲ್ಲ, ಜಡ್ಜಸ್ಗಳು. ಸೊ ಇಲ್ಲಿ ಜಡ್ಜ್ಗಳು ಇವರು ಈ ಥೀಸಿಸ್ನ ಒಂದು ಜಡ್ಜ್ ಮುಂದೆ ಕೊಟ್ಟಿದ್ರು. ಅವರು ಪ್ರಶ್ನೆ ಕೇಳ್ತಾರೆ. ದ ಫಸ್ಟ್ ಥಿಂಗ್ ದೇ ಆಸ್ಕ್ ಇಸ್, ಸೊ ಗುರು ಹೀಟ್ ಅಂದೆ ಅಲ್ವಾ ನೀನು, ಹೀಟು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ವಾಟ್ ಈಸ್ ದ ಸೋರ್ಸ್ ಆಫ್ ಹೀಟ್ ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಂದು ಕೈ ಚಪ್ಪಾಳೆ ಹೊಡೆದ್ರೆ ಬರುವಂಥ ಬಿಸಿಯಿಂದ ಒಂದು ದೊಡ್ಡ ಕ್ಲೌಡ್ ಬಿಸಿ ಆಗೋಕ್ಕೆ ಚಾನ್ಸ್ ಇದೆಯಾ? 1-2 ಚಿಕ್ಕ ಪಾರ್ಟಿಕಲ್ಸ್ ಕ್ಲಾಶಿಂದ ಬರುವಂಥ ಮೈನಸ್ ಡಿಗ್ರಿಯಲ್ಲಿ ಬರುವಂಥ ಹೀಟಿಂದ ಒಂದು ಪಾರ್ಟಿಕಲ್ ಹೀಟ್ ಆಗಲ್ಲ. ಇವರೇನು ಹೇಳ್ತಾ ಇದ್ದಾರೆ, ಇನಿಷಿಯಲಿ ಕೋಲ್ಡ್ ಆಗಿತ್ತು ನನ್ನ ನೆಬ್ಯುಲಾ ವಾಸ್ ಕೋಲ್ಡ್, ದೆನ್ ಇಟ್ ಬಿಕೇಮ್ ಹೀಟ್ ಅಂತ ಹೇಳ್ತಿದ್ದಾರಲ್ವಾ. ಆ ಹೀಟ್ ಹೇಗೆ ಬಂತು ಅಂತ ಕೇಳ್ತಾರೆ. ಈ ಕೆನಾಟ್ ಎಕ್ಸ್ಪ್ಲೇನ್ ಹೀಟ್. ಈ ಚಿಕ್ಕ ಪಾರ್ಟಿಕಲ್ ಕೊಲಿಜನ್ ಇಂದ ಬರುವಂಥ ಹೀಟಿಂದ ನೆಬ್ಯುಲಾ ಹೀಟ್ ಆಗತ್ತೆ, ನಾನು ನಂಬಲ್ಲ ಗುರು ಅಂತ ಹೇಳ್ತಾರೆ. ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಒನ್, ರ್ಯಾಂಡಮ್ ಮೋಷನ್ ಇತ್ತು ಅಂತ ಹೇಳ್ತಾರೆ. ರ್ಯಾಂಡಮ್ ಮೋಷನ್ ಅಂದರೆ ನೆಬ್ಯುಲಾ ಇನಿಷಿಯಲ್ ಆಗಿ ಅದ್ರ ಸುತ್ತೂರ ತಿರುಗ್ತಿತ್ತು, ಆಮೇಲೆ ಸ್ಪೀಡ್ ಜಾಸ್ತಿ ಆಯಿತು ಅಂತ. ಆ ಸ್ಪೀಡ್ ಹೇಗೆ ಜಾಸ್ತಿ ಆಯಿತು ಅಂತ ಕೂಡ ಕೇಳ್ತಾರೆ. ಏನು ಸಡನ್ ಆಗಿ ಯಾರಾದರೂ ಬಂದು ತಿರ್ಸ್ತಾರ? ಬಿಕಾಸ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನೆನಪಿದೆಯಾ? ಲಾ 1, ಎವ್ರಿ ಬಾಡಿ ಟೆನ್ಸ್ ಟು ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಹೇಳಿದ್ದೆ. ಒಂದು ಚೆಂಡು ನೆಲದ ಮೇಲೆ ಇದ್ರೆ ಯಾರಾದರೂ ಬಂದು ಒದೆಯೋವರೆಗೂ ಆ ಚೆಂಡು ಸ್ಪೀಡ್ ಜಾಸ್ತಿ ಆಗಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ. ಯೂನಿವರ್ಸಲ್ ಲಾ ಅದು, ನ್ಯೂಟನ್ಸ್ ಫಸ್ಟ್ ಲಾ. ಅದಕ್ಕೆ ನಾನು ಲಾಸ್ ಹೇಳಿದ್ದು. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಜಿಯೋಗ್ರಫಿ ಫಸ್ಟ್ ವಿಡಿಯೋ ನೋಡಿ. ಇವಾಗ ಏನು ಹೇಳ್ತಿದ್ದಾರೆ, ಅದು ಅದ್ರ ಪಾಡಕ್ಕೆ ತಿರುಗ್ತಿರ್ಬೇಕಾದ್ರೆ ಅದು ಹೆಂಗೆ ಸ್ಪೀಡ್ ಜಾಸ್ತಿ ಆಗತ್ತೆ, ಯಾರಾದರೂ ಬಂದು ಜಾಸ್ತಿ ಮಾಡಿರ್ಬೇಕಲ್ವಾ ಅಂತ ಹೇಳ್ತಾರೆ. ಇದಕ್ಕೆ ಕೂಡ ನಮ್ಮ ಅಣ್ಣನ ಹತ್ರ ಆನ್ಸರ್ ಇಲ್ಲ. ಥರ್ಡ್ ಕ್ವಶನ್ ಕೇಳ್ತಾರೆ, 9 ಪ್ಲಾನೆಟೇ ಯಾಕೆ ಬಂತು? 9 ಪ್ಲಾನೆಟ್ಸ್ ಯಾಕೆ ಬಂತು? 10 ಬರ್ಬೋದಿತ್ತು, 11 ಬರ್ಬೋದಿತ್ತು, 25 ಬರ್ಬೋದಿತ್ತು, 35 ಬರ್ಬೋದಿತ್ತು, 9 ಯಾಕೆ ಬಂತು ಅಂತ ಕೇಳ್ತಾರೆ. ಇದಕ್ಕೆ ಅವ್ರ ಹತ್ರ ಆನ್ಸರ್ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಆನ್ಸರ್ ಫಾರ್ ದಿಸ್. ಆ್ಯಂಡ್ ಲಾಸ್ಟ್ ಒನ್, ರ್ಯಾಂಡಮ್ ಪಾರ್ಟಿಕಲ್ಸ್ ಕ್ಲಾಶಿಂದ ರೊಟೇಷನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದಲ್ಲ ಗುರು ನೀನು.
ರ್ಯಾಂಡಮ್ ಪಾರ್ಟಿಕಲ್ಸ್ ಅಂದರೆ ಈ ನೆಬ್ಯುಲಾ ಒಳಗಿರುವಂಥ ಪಾರ್ಟಿಕಲ್ಸ್ ಕ್ಲಾಶ್ ಇಂದಾನೆ ಇದು ತಿರ್ಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀಯಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಇವನ್ ಪಾಸಿಬಲ್ ಅಂತಾರೆ. ಸೊ ದ 4 ಇಂಪಾರ್ಟೆಂಟ್ ಡ್ರಾಬ್ಯಾಕ್ಸ್ ಆಫ್ ಕ್ಯಾಂಟ್ ಈಸ್ ಹೀಟ್. ಎಲ್ಲಿಂದ ಬಂತು? ಆ ಹೀಟ್ ಇನಿಷಿಯಲಿ ಕೋಲ್ಡ್ ಆಗಿದ್ದಂಥ ನಿನ್ನ ನೆಬ್ಯುಲಾ ಹೇಗೆ ಬಿಸಿ ಆಯ್ತು ಅನ್ನೋದಕ್ಕೆ ಅವ್ರ ಹತ್ರ ಆನ್ಸರ್ ಇಲ್ಲ. ರ್ಯಾಂಡಮ್ ಮೋಷನ್, ಸ್ಪೀಡ್ ಅದು ಹೇಗೆ ಇನ್ಕ್ರೀಸ್ ಆಗುತ್ತೆ ವಿದೌಟ್ ದ ಎಕ್ಸ್ಟರ್ನಲ್ ಫೋರ್ಸ್, ಸ್ಪೀಡ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನ್ಯೂಟನ್ಸ್ ಫಸ್ಟ್ ಲಾ ಇಸ್ ಅಗೇನ್ಸ್ಟ್ ದಿಸ್ ಅಂತ ಹೇಳ್ತಾರೆ. ನ್ಯೂಟನ್ಸ್ ಫಸ್ಟ್ ಲಾ ಇದು ನಾನು ನಿಮ್ಗೆ ಹೇಳಿದ್ದೆ, ನ್ಯೂಟನ್ಸ್ ಫಸ್ಟ್ ಲಾ. ಆಮೇಲೆ 9 ಪ್ಲಾನೆಟ್ ಅದು ಹೇಗಪ್ಪ 9 ಬಂತು, 10 11 ಯಾಕೆ ಬರಲಿಲ್ಲ ಅಂತ ಕೇಳಿದ್ರು ಕೂಡ ಅವ್ರ ಹತ್ರ ಆನ್ಸರ್ ಇಲ್ಲ. ಆ್ಯಂಡ್ ಲಾಸ್ಟ್ ಒನ್, ರ್ಯಾಂಡಮ್ ಪಾರ್ಟಿಕಲ್ ಕ್ಲಾಶ್ ಆಗೋದ್ರಿಂದ ರೊಟೇಷನ್ ಇನ್ಕ್ರೀಸ್ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆದರೂ ನೀವು ನೋಡ್ಬೋದು ಇವ್ರ ಥೀಸಿಸ್ ತುಂಬ ಸಖತ್ತಾಗಿದೆ. ಇಫ್ ಇನ್ ಕೇಸ್ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಡಯಾಗ್ರಾಮ್ಸ್, ಈ ಥೀಸಿಸ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಿ. ಇವ್ರು ಹೇಳಿದ್ದು ಕರೆಕ್ಟ್, ಇವ್ರು ಹೇಳಿದ ಲಾಜಿಕ್ ಕರೆಕ್ಟ್, ಬಟ್ ಅದರಲ್ಲಿ ಮ್ಯಾಜಿಕ್ ಇದೆ, ಲಾಜಿಕ್ ಇಲ್ಲ ಅಂತ ಡಿಫೈನ್ ಮಾಡ್ತಾರೆ. ಸೊ ದಿಸ್ ಈಸ್ ಕ್ಯಾಂಟ್ಸ್ ಥಿಯರಿ. ಒಂದು ಕ್ಲೌಡ್ ನೆಬ್ಯುಲಾ ತಿರುಗೋದ್ರಿಂದ ನಮ್ಮ ಭೂಮಂಡಲ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ನೋಡಿ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ನಿಮಗೆ ಸಖತ್ ಅನ್ಸುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಅವ್ರ ಥಿಯರಿ ಕರೆಕ್ಟ್, ಬಟ್ ಅದನ್ನು ಅವರು ಪ್ರೂವ್ ಮಾಡೋಕ್ಕಾಗಲ್ಲ. ದಿ ಫೇಲ್ಸ್ ಟು ಪ್ರೂವ್ ಇಟ್. ಸೊ ದಿಸ್ ಇಸ್ ದ ಡ್ರಾಬ್ಯಾಕ್ ಆಫ್ ಕ್ಯಾಂಟ್. ಇದನ್ನು ಕೊಟ್ಟಿದ್ಯಾವಾಗ 1775 ಅಲ್ಲಿ ಕೊಟ್ಟಿದ್ಯಾರು? ಇಮ್ಯಾನ್ಯುಯಲ್ ಕ್ಯಾಂಟ್. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಫೇಮಸ್ ಥಿಯರಿ ಆಫ್ ಎವಲ್ಯೂಷನ್ ಆರ್ ದ ಕ್ರಿಯೇಷನ್ ಆಫ್ ಸೋಲಾರ್ ಸಿಸ್ಟಮ್. ನಿಮಗೆ ಫಸ್ಟ್ ಥಿಯರಿ ಅರ್ಥ ಆಗಿದ್ರೆ ಐ ಕ್ಯಾನ್ ಗೋ ಟು ದ ಸೆಕೆಂಡ್ ಥಿಯರಿ. ನೋಡ್ತಾರೆ, ನಾನು ಹೇಳ್ದಲ್ಲ, ಜಿಯೋಗ್ರಫಿ ಇಸ್ ದ ಸ್ಟಡಿ ಆಫ್ ಸೈನ್ಸ್. ಏನೋ ಒಂದು ಕಾಂಜಿ ಪಿಂಜಿ ಅಲ್ಲ, ಸ್ವಲ್ಪ ಮಜಾ ಬರುತ್ತೆ. ಸೊ ಇದು ಫಸ್ಟ್ ಥಿಯರಿ. ನೀವೆಲ್ಲ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅಂತ ಕಾಯ್ತಿರ್ಬೋದು. ಬಿಗ್ ಬ್ಯಾಂಗ್ ಥಿಯರಿಗೆ ಬರ್ತೇನೆ, ಬಟ್ ಅದಕ್ಕಿಂತ ಮೊದಲು ಫಸ್ಟ್ ಥಿಯರಿ ಅರ್ಥ ಆಗಿದ್ರೆ ಸಾಕು. ಓಕೆನಾ? ನೌ ಲೆಟ್ಸ್ ಗೋ ಟು ದ ಸೆಕೆಂಡ್ ಥಿಯರಿ. ಇದನ್ನು ಲ್ಯಾಪ್ಲಾಸ್ ಅವ್ರು ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಲ್ಯಾಪ್ಲಾಸ್ ಥಿಯರಿ. ಸೊ ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮೊದಲು ನಾನು ಈ ಸ್ಕ್ರೀನ್ನ ಇರೇಸ್ ಮಾಡಿ ಹೊಸ ಸ್ಕ್ರೀನಲ್ಲಿ ಬರ್ತೇನೆ. 1 ನಿಮಿಷ. ಓಕೆ, ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನೋಡಿ, ಇಷ್ಟೊತ್ತು ನಾವು ಇಮ್ಯಾನ್ಯುಯಲ್ ಕ್ಯಾಂಟ್ ಅವ್ರ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಇವಾಗ ನಿಮ್ಗೆ ಅರ್ಥ ಆಗ್ಬೋದು, ನಾನೊಂದು ಪದ ಬಳಸಿದ್ದೆ, ಮೋನೋಯಿಸ್ಟಿಕ್. ಈ ಪದನ ನಾನು ಅವಾಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲಲ್ವಾ? ಇವಾಗ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ಮೋನೋಯಿಸ್ಟಿಕ್. ಮೋನೋಯಿಸ್ಟಿಕ್ ಅಂದರೆ ವೆರಿ ವೆರಿ ಸಿಂಪಲ್. ಈ ಖಾಲಿ ಆಕಾಶದಲ್ಲಿ, ಇದು ಆಕಾಶ ಅಂತ ಅಂದ್ಕೊಳ್ಳಿ, ಸ್ಪೇಸ್, ಔಟರ್ ಸ್ಪೇಸಲ್ಲಿ ಕೇವಲ ಒಂದೇ ದೇಹ ಇದೆ. ಇದನ್ನೇ ಬಾಡಿ ಅಂದಿದ್ದು ನಾನು, ಸಿಂಗಲ್ ನೆಬ್ಯುಲಾ ಅಂದೆ, ಗೊತ್ತಾ? ನೆಬ್ಯುಲಾ ಒಂದೇ ಬಾಡಿ ಇದೆ. ಈ ಒಂದೇ ಬಾಡಿಯಿಂದ ಸೃಷ್ಟಿ, ಅದೇ ಅರ್ತ್ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆದರೆ, ಸಿಂಗಲ್ ಬಾಡಿಯಿಂದ ಕ್ರಿಯೇಟ್ ಆದರೆ ಇದನ್ನು ಮೋನೋಯಿಸ್ಟಿಕ್ ಥಿಯರಿ ಅಂತ ಕರೀತಾರೆ. ಮೋನೋಯಿಸ್ಟಿಕ್ ಅಂದರೆ ಈಗ ಅರ್ಥ ಆಯ್ತಾ? ಸಿಂಗಲ್ ಬಾಡಿಯಿಂದ ಪ್ರತಿಯೊಂದು ಸೃಷ್ಟಿಯಾಗಿದೆ. ಆಕಾಶದಲ್ಲಿ ಒಂದೇ ಒಂದು ಬಾಡಿ ಇತ್ತು, ಅದೇ ಸಿಂಗಲ್ ನೆಬ್ಯುಲಾ ಇತ್ತು, ಒಂದು ನೆಬ್ಯುಲಾ. ಅದರಿಂದ ನಮ್ಮ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆಗಿದೆ ಅಂತ ಏನು ಹೇಳ್ತಿದ್ದಾರೆ, ಅದನ್ನು ಮೋನೋಯಿಸ್ಟಿಕ್ ಅಂತಿದ್ದಾರೆ. ಓಕೆ, ಮೋನೋಯಿಸ್ಟಿಕ್ ಅಂದರೆ ಸಿಂಗಲ್ ಬಾಡಿ ವಿಲ್ ಬಿ ದ ರೀಸನ್ ಫಾರ್ ದ ಕ್ರಿಯೇಷನ್ ಆಫ್ ದ ಯೂನಿವರ್ಸ್. ಈ ಥಿಯರೀಸ್ನ ಮೋನೋಯಿಸ್ಟಿಕ್ ಅಂತಾರೆ. ಆ್ಯಂಡ್ ಎಮ್ಯಾನ್ಯುಯಲ್ ಕ್ಯಾಂಟ್ ವಾಸ್ ಗಿವಿಂಗ್ ದ ಸೇಮ್ ಥೀಸಿಸ್. ಆಯಿತಾ? ಎಮ್ಯಾನ್ಯುಯಲ್ ಕ್ಯಾಂಟ್ ಇದು ಫೇಲಿಯರ್ ಆದಮೇಲೆ 1755 ಅಲ್ಲಿ ಯಾವಾಗ ನಮ್ಮ ಎಮ್ಯಾನ್ಯುಯಲ್ ಕ್ಯಾಂಟ್ ಅವ್ರದ್ದು ಬ್ಯೂಟಿಫುಲ್ ಥಿಯರಿ ಫೇಲ್ ಆಗುತ್ತೋ, ಆ ಥೀಸಿಸ್ನ ಒಬ್ಬ ಮ್ಯಾಥಮೆಟಿಷಿಯನ್ ಓದ್ತಾನೆ. ಆ ಮ್ಯಾಥಮೆಟಿಷಿಯನ್ ರೀಡ್ಸ್ ಇಟ್. ನಾನು ನನ್ನ ಸ್ಪೆಲ್ಲಿಂಗ್ಸು, ಇವ್ರ ಹೆಸರು, a famous mathematician takes over the thesis of Laplace. He is known as, of Kant. ಅವರ ಹೆಸರು ಲ್ಯಾಪ್ಲಾಸ್. ಆ ಮ್ಯಾಥಮೆಟಿಷಿಯನ್ ಹೆಸರು ಲ್ಯಾಪ್ಲಾಸ್. ಆ್ಯಂಡ್ ನಿಮಗೆ ಗೊತ್ತು, ಮ್ಯಾಥಮೆಟಿಷಿಯನ್ಸ್ ಆರ್ ವೆರಿ ಜೀನಿಯಸ್. ಆ್ಯಂಡ್ ನೀವು ಮ್ಯಾಥ್ಸ್ ಓದಿದರೆ ಲ್ಯಾಪ್ಲಾಸ್ ಈಕ್ವೇಷನ್ಸ್ ಅಂತ ತುಂಬ ಈಕ್ವೇಷನ್ಸ್ನ ಕೇಳಿರ್ತಾರೆ. ಇಸ್ ದ ಸೇಮ್ ಲ್ಯಾಪ್ಲಾಸ್. ನಿಮಗೆ ಮ್ಯಾಥ್ಸಲ್ಲಿ ಯಾರು ಲ್ಯಾಪ್ಲಾಸ್ ಈಕ್ವೇಷನ್ಸ್ ಅಂತ ಇದೆ ಅದನ್ನು ಕ್ರಿಯೇಟ್ ಮಾಡಿದ ಲ್ಯಾಪ್ಲಾಸ್ ಅವರೇ ಥಿಯರಿ ಕೊಡ್ತಾ ಇರೋದು. ಇವ್ರು ಏನು ಮಾಡಿದ್ರು, ಹಿ ಕೇಮ್ ಔಟ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ಕ್ಯಾಂಟ್ ಥಿಯರಿ. ಡ್ರಾಬ್ಯಾಕ್ಸ್ ಅಂದರೆ ಏನು? ಅವ್ರು ಏನು ಕೇಳಿದ್ರು, ನೆಬ್ಯುಲಾ ಯಾಕೆ ಕೂಲ್ ಆಗಿದೆ, ಆಮೇಲೆ ಯಾಕೆ ಹೀಟ್ ಆಯಿತು, ಹೇಗೆ ಹೀಟ್ ಆಯ್ತು ಅಂತ. ಸೊ ಅಸಂಪ್ಷನ್ಸ್ ಏನು ಮಾಡಿದ್ರು ಅಂದರೆ ಅವರು, ದ ಡ್ರಾಬ್ಯಾಕ್ಸ್ ಆಫ್ ಕ್ಯಾಂಟ್ ಥಿಯರಿ ಬಟ್ ದ ಅಸಂಪ್ಷನ್ಸ್ ಆಫ್ ಲ್ಯಾಪ್ಲಾಸ್ ಥಿಯರಿ. ದ ಡ್ರಾಬ್ಯಾಕ್ಸ್ ಎಲ್ಲಿ ಫೇಲ್ ಆಯಿತು ಕ್ಯಾಂಟ್ ಥಿಯರಿ, ಅದನ್ನೇ ಇವರು ಅಡ್ವಾಂಟೇಜಾಗಿ ತಗೊಳ್ತಾರೆ. ದ ಫಸ್ಟ್ ಅಸಂಪ್ಷನ್ ಈಸ್ ದೇರ್ ಈಸ್ ಅ ನೆಬ್ಯುಲಾ. ಒಂದು ನೆಬ್ಯುಲಾ ಇದೆ ಅಂತ ಹೇಳ್ತಾರೆ. ಸೇಮ್ ಥಿಯರಿ, ಇಲ್ಲೂ ಕೂಡ ಒಂದು ನೆಬ್ಯುಲಾ ಇದೆ. ಕ್ಯಾಂಟ್ ಅವ್ರು ಏನು ಹೇಳ್ತಾರೆ, ನೆಬ್ಯುಲಾ ಇನ್ಸ್ಟೆಂಟ್ ಆಗಿ ಕೋಲ್ಡ್ ಆಗಿತ್ತು ಅಂತ ಹೇಳ್ತಾರೆ ಅಲ್ವಾ. ಇನಿಷಿಯಲಿ ಮೈ ನೆಬ್ಯುಲಾ ವಾಸ್ ಕೋಲ್ಡ್ ಅಂತ. ಇವ್ರೇನು ಹೇಳ್ತಾರೆ, ದ ನೆಬ್ಯುಲಾ ಈಸ್ ಹಾಟ್. ಅವರು ಕೋಲ್ಡ್ ಆಗಿದೆ ಅಂದರು, ಇವ್ರು ಹಾಟ್ ಆಗಿದೆ ಅಂದರು. ಈಗೇನಾಯಿತು, ಹಾಟ್ ಆದ ಕೂಡಲೇ ಹೌ ಡಿಡ್ ಇಟ್ ಬಿಕಮ್ ಹೀಟ್ ಅಂತ ಕ್ವಶನ್ನೇ ಇಲ್ಲ. ಮೊದಲೇ ಹೀಟ್ ಆಗಿದೆ ಅಂದರೆ ಹೀಟ್ ಎಲ್ಲಿಂದ ಬಂತು ಅಂತ ಕೇಳ್ತಾರಲ್ವ ಅದು. ಆ್ಯಂಡ್ ಥರ್ಡ್ ಒನ್ ಏನಂದರು, ಲ್ಯಾಪ್ಲಾಸ್ ಅವ್ರು ಏನಂದರು, ನೆಬ್ಯುಲಾ ಹೀಟ್ ಆದಮೇಲೆ ಅದು ಸ್ಪಿನ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಫಾಸ್ಟ್ ಆಯಿತು ಅಂತ ಹೇಳಿದ್ರು. ಅಂದರೆ 24 hours ತಿರುಗ್ತಿದ್ದಂಥ ನೆಬ್ಯುಲಾ 12 hours ಆಯಿತು ಅಂತ ಏನು ಹೇಳಿದ್ರು, ಹೀಟಿಂದ ರೊಟೇಟ್ ಆಯ್ತು ಅಂತ. ಇದು ಪಾಸಿಬಲ್ ಇಲ್ಲ ಅಂತ ಅವ್ರು ಹೇಳಿದ್ರಲ್ವಾ. ಇವರೇನಂದ್ರು, ಇನಿಷಿಯಲಿ ಇಟ್ ವಾಸ್ ಸ್ಪಿನ್ನಿಂಗ್ ಫಾಸ್ಟ್ ಅಂತಲೇ ಹೇಳ್ತಾರೆ. ಮೊದಲಿಂದನೇ ನನ್ನ ನೆಬ್ಯುಲಾ ತಿರುಗ್ತಿದೆ ಗುರು, ನಿನಗೇನಾದ್ರು ಪ್ರಾಬ್ಲಮ್ ಅಂತ ಎಸಮ್ ಮಾಡ್ತಾರೆ. ಇವ್ರ ಎಸಂಪ್ಷನ್ಸ್ ಏನು, ಒಂದು ನೆಬ್ಯುಲಾ ಇದೆ, ಹಾಟ್ ಆಗಿದೆ, ಸ್ಪಿನ್ ಆಗ್ತಾ ಇದೆ. ದೀಸ್ ವರ್ ದ 3 assumptions. ಸೇಮ್ ಥೀಸಿಸ್ ಬಟ್ ಅ ಬಿಟ್ ಮಾಡಿಫಿಕೇಶನ್. ಸೊ ಇವ್ರ ಥೀಸಿಸ್ನ ಡ್ರಾ ಮಾಡಿದ್ರೆ ಏನು ಅನ್ಸುತ್ತೆ ನಮಗೆ ನೋಡಿ. ಲೆಟ್ಸ್ ಸ್ಟಾರ್ಟ್. ಇವಾಗ ವರ್ಕಿಂಗ್ ಅಂದರೆ
ಥೀಸಿಸ್ದು ಎಕ್ಸಾಂಪಲ್. ವಾಟ್ ಈಸ್ ಇಸ್ ಥೀಸಿಸ್? ಸೊ ಸ್ಟಾರ್ಟ್ ಮಾಡೋಣ. ಇದು ಲ್ಯಾಪ್ಲಾಸ್ ಅವ್ರ ಥಿಯರಿ. ಇನಿಷಿಯಲಿ ಒಂದು ನೆಬ್ಯುಲಾ ಇದೆ. ಇದು ಇಟ್ಸ್ ಅ ಕ್ಲೌಡ್ ಆಫ್ ಗ್ಯಾಸ್. ನೆಬ್ಯುಲಾ ಇದೆ. ಆ್ಯಂಡ್ ನೆಬ್ಯುಲಾ ಇದೆ ಅಂದರೆ ನಿಮಗೆ ಗೊತ್ತು, ಒಳಗಡೆ ಪಾರ್ಟಿಕಲ್ಸ್ ಕೂಡ ಇರುತ್ತೆ. ಒಂದು ಪಾರ್ಟಿಕಲ್ ಹಿಂಗಿದೆ, ಆಮೇಲೆ ಇನ್ನೊಂದು ಪಾರ್ಟಿಕಲ್ ಹಿಂಗಿದೆ. ಇವ್ರದ್ದು ಇನ್ನೊಂದು ಅಸಂಪ್ಷನ್ ಏನು, ನೆಬ್ಯುಲಾ ಈಸ್ ಸ್ಪಿನ್ನಿಂಗ್, ಅಂದರೆ ಇದು ತಿರುಗ್ತಾ ಇದೆ. ಈ ನೆಬ್ಯುಲಾ ಅದರ ಆ್ಯಕ್ಸಸ್ಸಲ್ಲಿ ತಿರುಗ್ತಾ ಇದೆ. ಇದನ್ನ ಆ್ಯಕ್ಸಸ್ ಅಂತ ಇಟ್ಕೊಳ್ಳಿ. ಇದು ತಿರುಗ್ತಾ ಇದೆ, ಫಾಸ್ಟಾಗಿ ತಿರುಗ್ತಾ ಇದೆ, ಫಾಸ್ಟಾಗಿ. ಇವಾಗ ಅರ್ಥ ಮಾಡ್ಕೊಳ್ಳಿ, ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಂತ್ಕೊಂಡಿದ್ದೀರಾ, ಯು ಆರ್ ಸ್ಟ್ಯಾಂಡಿಂಗ್ ಹಿಯಾ. ನೀವು ಒಂದು ಕೈಯಲ್ಲಿ ಚೆಂಡು ಹಿಡ್ಕೊಂಡು ನಿಂತ್ಕೊಂಡಿದ್ದೀರಾ, ಯು ಆರ್ ಹಿಯಾ. ಜಸ್ಟ್ ಅಂಡರ್ಸ್ಟ್ಯಾಂಡ್, ಯು ಆರ್ ಹಿಯಾ. ನಿಮ್ಮ ಕೈಯಲ್ಲಿ ದಾರ ಕಟ್ಟಿರುವಂಥ ಒಂದು ಚೆಂಡಿದೆ, ನೀವು ಫಾಸ್ಟಾಗಿ ತಿರುಗ್ತಾ ಇದ್ದೀರಾ, ಇಟ್ಕೊಂಡು ಗರ 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 ಅಂತ ತಿರುಗ್ತಿದ್ದೀರಾ. ಕೈ ಬಿಟ್ಕೊಡ್ಲೆ ಏನಾಗುತ್ತೆ, ಇಲ್ಲಿರುವಂಥ ಇದು ದಾರ ಕಟ್ಟಾದ್ರೆ ಏನಾಗುತ್ತೆ, ಇವನು ದೂರ ಹೋಗ್ತಾನೆ ತಾನೆ, ಬಾಲ್ ವಿಲ್ ಗೋ ಫಾಸ್ಟ್. ನೀವೆಲ್ಲಾದರೂ ಹ್ಯಾಮರ್ ಥ್ರೋ ನೋಡಿದ್ದೀರಾ? ಐ ವಿಲ್ ಶೋ ಇಟ್. ನಿಮ್ಗೊಂದು ಎಕ್ಸಾಂಪಲ್ಗೆ ಇದು ಬೆಸ್ಟ್. ಹ್ಯಾಮರ್ ಥ್ರೋ ಇದು ಬೆಸ್ಟ್ ಎಕ್ಸಾಂಪಲ್. ಹ್ಯಾಮರ್ ಥ್ರೋ, ಈ ವಿಡಿಯೋ ನೋಡಿ ಒಂದ್ಸಲ. ಇದನ್ನು ಹ್ಯಾಮರ್ ಥ್ರೋ ಅಂತಾರೆ. ಈಗ ಅವ್ನು ಏನು ಮಾಡ್ತಾನೆ, ಅದನ್ನು ಹಿಡ್ಕೊಂಡು ಗರ 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 ಅಂತ ತಿರುಗ್ತಿದ್ದಾನೆ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಕಾಣ್ತಿದ್ಯಾ? ಈಗ ಬಿಟ್ಕೊಡ್ಲೆ ಏನಾಯಿತು, ಹ್ಯಾಮರ್ ಎಗರೋಯ್ತು. ಕಾನ್ಸೆಪ್ಟ್ ಕ್ಲಿಯರ್. ಅಂದರೆ ನಿಮ್ಮ ಕೈಯಲ್ಲಿ ಒಂದು ಚೆಂಡಿದೆ, ನೀವು ತಿರುಗ್ತಾ ಇದ್ದೀರಾ ನಿಮ್ಮ ಆ್ಯಕ್ಸಸ್ಸಲ್ಲಿ. ನೀವು ಫಾಸ್ಟಾಗಿ ತಿರುಗೋದ್ರಿಂದ ಏನಾಗ್ತಿದೆ, ಆ ಬಾಲ್ಗೂ ಒಂದು ವೆಲಾಸಿಟಿ ಸಿಗುತ್ತೆ, ಕೈ ಬಿಟ್ಕೊಡ್ಲೆ ಬಾಲ್ ದೂರ ಹೋಗುತ್ತೆ. ಈ ಕಾನ್ಸೆಪ್ಟಲ್ಲೇ ಇವ್ರ ಥಿಯರಿ ನಿಂತಿದೆ. ಇವ್ರೇನು ಹೇಳ್ತಿದ್ದಾರೆ, ಇದು ತಿರುಗ್ತಾ ಇದೆ, ಇದರಿಂದ ಏನಾಗುತ್ತೆ, ಸೆಕೆಂಡ್ ಸ್ಟೆಪ್ ಇದು ಹೀಟ್ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕರೆಕ್ಟಾ? ಇಟ್ ಈಸ್ ಆಲ್ಸೋ ಹೀಟ್. ಆ್ಯಂಡ್ ಇವ್ರದ್ದು ಇನ್ನೊಂದು ಅಸಂಪ್ಷನ್ ಇದೆ, ನೆಬ್ಯುಲಾ ಈಸ್ ಲೂಸಿಂಗ್ ಹೀಟ್ ಅಂತ ಕೂಡ ಹೇಳ್ತಾರೆ. ನೆಬ್ಯುಲಾ ಈಸ್ ಲೂಸಿಂಗ್ ಹೀಟ್, ಅದು ಹೀಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ನೆಬ್ಯುಲಾ ಈಸ್ ಲೂಸಿಂಗ್ ಹೀಟ್ ಅಂತ ಕೂಡ ಹೇಳ್ತಾರೆ, ಅಂದರೆ ಇದರಿಂದ ಹೀಟ್ ಹೊರಗೆ ಬರ್ತಿದೆ ಅಂತ ಕೂಡ ಹೇಳ್ತಾರೆ. ಇಟ್ ಮೀನ್ಸ್ ಇಟ್ ಇಸ್ ಕೂಲಿಂಗ್ ಡೌನ್ ಅಷ್ಟೇ. ಸೊ ಇವ್ರ ಥಿಯರಿ ಪ್ರಕಾರ ನೀವು ನೋಡೋದಾದರೆ, ಇಲ್ಲಿ ನೆಬ್ಯುಲಾ ಇದೆ. ಸ್ವಲ್ಪ ದೊಡ್ಡದು ಮಾಡೋಣ, ಒಂದು ನಿಮಿಷ, ಸ್ವಲ್ಪ ಸುಂದರವಾಗಿ ಬಿಡಿಸೋಣ. ಫೈನ್, ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇವ್ರದ್ದು ಒಂದು ನೆಬ್ಯುಲಾ ಇದೆ, ಆಯಿತಾ? ಈ ನೆಬ್ಯುಲಾ ಫಾಸ್ಟಾಗಿ ತಿರುಗ್ತಾ ಇದೆ. ನೋಡಿದ್ರಲ್ಲ ಹ್ಯಾಮರ್ ಥ್ರೋ ಅಲ್ಲಿ ಏನಾಯಿತು ಅಂತ. ಸೊ ಇದರಿಂದ ಏನಾಗುತ್ತೆ, ಒಳಗಿರುವಂಥ ನೆಬ್ಯುಲಾಯಿಂದ ಸ್ಮಾಲ್ ಪಾರ್ಟಿಕಲ್ಸ್ ಹೊರಗೆ ಬರುತ್ತೆ. ಬಿಕಾಸ್ ಆಫ್ ವಾಟ್? ಸೆಂಟ್ರಿಫ್ಯೂಗಲ್ ಫೋರ್ಸ್. ಹೇಳಿದ್ದೆ ಅಲ್ವಾ, ಒಂದು ಈಗ ವಿಡಿಯೋ ನೆನಪಿದೆಯಾ? ಈಗ ತಿರುಗಿದ್ದು ಅವ್ನು ಕೈ ಬಿಟ್ಕೊಳ್ಳೆ ಬಾಲ್ ದೂರ ಹೋಯ್ತು, ನೋಡಿದ್ರ? ದಿಸ್ ಈಸ್ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಅದನ್ನೇ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಾರೆ. ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಇವಾಗ ಏನಾಗ್ತಿದೆ, ಅದರಿಂದ ಹೊರಗಡೆ ಪಾರ್ಟಿಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಪಾರ್ಟಿಕಲ್ಸ್ ಹೊರಗೆ ಬಂತು ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ ಪವರ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಆಮೇಲೆ ಈ ಪಾರ್ಟಿಕಲ್ ಹೊರಗೆ ಬಂದ ಮೇಲೆ ಏನಾಗುತ್ತೆ, ಇದ್ರ ಮೇಲೆ ಗ್ರಾವಿಟೇಷನ್ ಲಾ ಅಪ್ಲೈ ಆಗುತ್ತೆ. ಯಾರ್ದು? ಈ ಸೂರ್ಯಂದು. ಎಲ್ಲಿಂದ ಅದು ಹೊರಗೆ ಬಂತೋ ಅದರಿಂದ ಗ್ರಾವಿಟೇಷನಲ್ ಲಾ ಕೂಡ ಅಪ್ಲೈ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್ ಕೂಡ ಇದೆ. ಸೆಂಟ್ರಿಪಿಟಲ್ ಫೋರ್ಸು ಇದೆ, ದ ಫೋರ್ಸ್ ದಟ್ ಈಸ್ ಹೋಲ್ಡಿಂಗ್ ಇಟ್ ಬ್ಯಾಕ್. ಸೆಂಟ್ರಿಫ್ಯೂಗಲ್ ಫೋರ್ಸು ಇದೆ, ದ ಫೋರ್ಸ್ ದಟ್ ಈಸ್ ಪುಲ್ಲಿಂಗ್ ಇಟ್ ಔಟ್. ಈಗ ನೀವು ನಮ್ಮ ಅರ್ಥನ ತಗೊಂಡ್ರೆ ತುಂಬ ಫಾಸ್ಟಾಗಿ ತಿರುಗ್ತಾ ಇದೆ, ಆಕ್ಸಸ್ ಇದೆ, ಬಟ್ ಅದು ಸೂರ್ಯನ ಬಿಟ್ಟು ದೂರ ಹೋಗ್ತಿಲ್ಲ. ಯಾಕೆ? ಸೂರ್ಯನ ಸೆಂಟ್ರಿಪಿಟಲ್ ಫೋರ್ಸ್ ನಮ್ಮನ್ನು ಹಿಡಿದಿಟ್ಟಿದೆ. ಅರ್ಥದ ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೂರ್ಯನ ಸೆಂಟ್ರಿಪಿಟಲ್ ಫೋರ್ಸ್ ಈಕ್ವಲ್ ಆಗಿರೋದ್ರಿಂದ ಅರ್ಥ ಎಲ್ಲಿದೆಯೋ ಅಲ್ಲೇ ಇದೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಇದಾದ್ಮೇಲೆ ಏನಾಯಿತು, ಪಾರ್ಟಿಕಲ್ಸ್ ಹೊರಗೆ ಬಂತ. ಈ ಥರ ಬಂದಿದ್ದ ಪಾರ್ಟಿಕಲ್ಸ್ ಸ್ಟೆಪ್ ನಂಬರ್ 3ಯಲ್ಲಿ ಮರ್ಜ್ ಆಗುತ್ತೆ. ಸೇಮ್ ಥಿಯರಿ, ಅವ್ರು ಹೇಳಿದ ಥಿಯರಿನೇ ಮಾಡಿಫೈ ಮಾಡಿದ್ರಿಂದ. ಸೊ ಈಗ ಡಯಾಗ್ರಾಮ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಈಗ ದೊಡ್ಡದಾಗಿ ಬಿಡಿಸ್ತೇನೆ. ಇಲ್ಲಿ ಸೂರ್ಯ ಇದ್ದಾನೆ, ಹಿ ಈಸ್ ಅವರ್ ಸನ್ ರೆಡ್ ಕಲರಲ್ಲಿ ಇರಬೇಕಿತ್ತು. ಓಕೆ, ಇವನು ಸೂರ್ಯ. ಓಕೆ, ಆಮೇಲೆ ಏನಾಯಿತು, ಪಾರ್ಟಿಕಲ್ಸ್ ಹೊರಗೆ ಬಂದಿತ್ತು. ಕಾಣ್ತಿದ್ಯಾ? ಈ ಪಾರ್ಟಿಕಲ್ಸ್ ಹೊರಗೆ ಬಂದಿತ್ತು. ಇದೆಲ್ಲ ಸ್ಲೋ ಆಗಿ ಕಂಬೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಪಾರ್ಟಿಕಲ್ ಕಂಬೈನ್ ಆಯಿತು, ಒಂದು ಪಾರ್ಟಿಕಲ್. ಇದು ಎರಡನೇ ಪಾರ್ಟಿಕಲ್ ಕಂಬೈನ್ ಆಯಿತು, ಮೂರನೇದು ಕಂಬೈನ್ ಆಯಿತು, ನಾಲ್ಕನೇದು ಕಂಬೈನ್ ಆಯಿತು, ಐದನೇದು ಕಂಬೈನ್ ಆಯಿತು, ಆರನೇದು ಕಂಬೈನ್ ಆಯಿತು, 7, 8, 9 ಇದೆಲ್ಲ ಕಂಬೈನ್ ಆಯಿತು. ಸೇಮ್ ಕಾನ್ಸೆಪ್ಟ್. ಇಮ್ಯಾನ್ಯುಯಲ್ ಕ್ಯಾಂಟ್ ಅವ್ರದ್ದು ಏನಿದೆ, ಇವ್ರದ್ದು ಸೇಮ್. ಆಮೇಲೆ ಇನಿಷಿಯಲಿ ನಮ್ಮ ನೆಬ್ಯುಲಾ ತಿರುಗೋದ್ರಿಂದ ಇವ್ರಿಗೆ ಕೂಡ ಒಂದು ಮೊಮೆಂಟಮ್ ಇತ್ತು. ಸೊ ದೇ ವೇರ್ ಆಲ್ಸೋ ಸ್ಪಿನ್ನಿಂಗ್ ಅಂತ ಹೇಳ್ತಾರೆ. ಇದು ತಿರುಗ್ತಿದೆ, ಈ ಥರ ಎಷ್ಟು ತಿರುಗ್ತಿದೆ? 9 ತಿರುಗ್ತಿದೆ. ಕರೆಕ್ಟಾ? ಈ ಥರ ಎಷ್ಟು ಸೋಲಾರ್ ಸಿಸ್ಟಮ್ ಇದೆ ನಮ್ಮದು? 9. ಇದು ಮರ್ಕ್ಯೂರಿ, ಇದು ವೀನಸ್, ಇದು ಅರ್ತ್. ಇದೆಲ್ಲ ಎಲ್ಲಿಂದ ಬಂತು? ಸನ್ನಿಂದನೇ ಬಂತು ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಏನು ಸನ್ನನ್ನು ನೋಡ್ತಿದ್ದಾರೆ, ಸೂರ್ಯನ ನೋಡ್ತಿದ್ದೀರಲ್ವಾ, ಆ ಸೂರ್ಯನೇ ಇನಿಷಿಯಲ್ ಸ್ಟೇಜಲ್ಲಿ ನೆಬ್ಯುಲಾ. ಅರ್ಥ ಮಾಡ್ಕೊಳ್ಳಿ. ಆ ಸೂರ್ಯನ ಏನು ನೋಡ್ತಾ ಇದ್ದೀರಾ, ನಮ್ಮ ಸೂರ್ಯ ಏನು ಕಾಣ್ತಿದ್ದಾರೆ ನಿಮಗೆ, ಅವರೇ ನೆಬ್ಯುಲಾ. ಆ ನೆಬ್ಯುಲಾ ಒಂದು ಕಾಲದಲ್ಲಿ ಗ್ಯಾಷಿಯಸ್ ಕ್ಲೌಡ್ ಆಗಿತ್ತು. ಸೂರ್ಯ ಫಾಸ್ಟಾಗಿ ತಿರುಗ್ತಾ ಇದ್ರು, ಹೀಟಪ್ ಆದರು. ಅವ್ರ ಒಳಗಿಂದನೇ ಈ ಜಗತ್ತು ಸೃಷ್ಟಿ ಆಯಿತು ಅಂತ ಹೇಳ್ತಿದ್ದಾರೆ. ನಮ್ಮ ಸೋಲಾರ್ ಸಿಸ್ಟಮ್ ಹುಟ್ಟಿದ್ದು ಎಲ್ಲಿಂದ? ಸೂರ್ಯನ ಹೊಟ್ಟೆಯಿಂದ ಅನ್ನೋದು ನೆಬ್ಯುಲರ್ ಇದು ಕ್ಯಾಂಟ್ ಅವ್ರದ್ದು ಮತ್ತು ಲ್ಯಾಪ್ಲಾಸ್ ಅವ್ರದ್ದು ಅಸಂಪ್ಷನ್.
ವೆರಿ ಸಿಂಪಲ್. ನೀವೇನು ಸೂರ್ಯನ ನೋಡ್ತಾ ಇದ್ದೀರಾ ಈಗ, ಆ ಸೂರ್ಯನೇ ಒಂದು ಕಾಲದಲ್ಲಿ ನೆಬ್ಯುಲಾ, ಅವ್ರ ಒಳಗಿಂದನೇ ನಮ್ಮ ಭೂಮಂಡಲ ಈ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆಯಿತು ಅಂತ. ಈ ಥರ ಏನಾಯಿತು, 9 ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆಯಿತು. ಈ ಥಿಯರಿನ ಲ್ಯಾಪ್ಲಾಸ್ ಅವರು ಕೊಡ್ತಾರೆ. ಸೊ ಇದಕ್ಕೆ ಕ್ವಶನ್ಸ್ ಏನು ಕೇಳ್ತಾರೆ ಅಂದರೆ, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೇನ್. ಹೆಂಗೆ ಅರ್ಥ ಆಯ್ತಲ್ಲ ನಿಮಗೆ, ಇದು ಅರ್ಥ ಆಯ್ತಲ್ಲ, ಸೂರ್ಯನ ಹೊಟ್ಟೆಯಿಂದನೇ ಹೊರಗೆ ಬಂದರು ಅಂತ. ಅವರೊಂದು ಗ್ಯಾಸ್ ಆಗಿದ್ದರು, ಹೊರಗಡೆ ಬರ್ತಾ ಹೋಯ್ತು. ಅವ್ರು ಕೇಳಿದ ಕ್ವಶನ್ಸ್ ಸೇಮ್, ಅವ್ರಿಗೇನು ಕೇಳಿದ್ರು ಇವನಿಗೂ ಅದೇ ಕೇಳ್ತಾರೆ. ಫಸ್ಟ್ ಕ್ವಶನ್, ವೈ 9 ಪ್ಲಾನೆಟ್ಸ್? ಯಾಕಪ್ಪ ಗುರು 9 ಪ್ಲಾನೆಟ್ ಬರ್ತಿದೆ, ಯಾಕೆ 10 ಬರೋಕ್ಕಾಗಲ್ವಾ, 4 ಬರೋಕ್ಕಾಗಲ್ವಾ, 5 ಬರೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಫಸ್ಟ್ ಈಸ್ ವೈ 9 ಪ್ಲಾನೆಟ್ಸ್. ಸೆಕೆಂಡ್ ಒನ್, ವೈ ಸೋಲಾರ್ ಸಿಸ್ಟಮ್ ಈಸ್ ಇನ್ ಸಿಗಾರ್ ಶೇಪ್ ಅಂತ ಕೇಳ್ತಾರೆ. ಸಿಗಾರ್ ಶೇಪ್ ಅರ್ಥ ಮಾಡ್ಕೊಳ್ಳಿ. ಮರ್ಕ್ಯುರಿ ಇದು, ವೀನಸ್ ಇದು, ಮರ್ಕ್ಯುರಿ, ವೀನಸ್, ಅರ್ತ್ ಇದು, ಮಾರ್ಸ್ ಇದು, ಜುಪಿಟರ್ ದೊಡ್ಡದಾಗಿದೆ ಗೊತ್ತಾ, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್, ಪ್ಲೂಟೋ. ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರಲ್ಲಿಲ್ವಾ. ಇನಿಷಿಯಲಿ ನಮ್ಮ ಸೋಲಾರ್ ಸಿಸ್ಟಮ್ ಸೈಜ್ ಹಿಂಗೆ ಹೋಗುತ್ತೆ, ಆಮೇಲೆ ಹಿಂಗಾಗತ್ತೆ ನೋಡಿ. ಇನಿಷಿಯಲಿ ಸೋಲಾರ್ ಸಿಸ್ಟಮ್ ಸೈಜ್ ಹಿಂಗೆ ಹೋಗುತ್ತೆ, ಆಮೇಲೆ ಹಿಂಗಾಗತ್ತೆ. ಯಾಕೆ ಹೀಗಿದೆ ಅಂತ ಕೇಳ್ತಾರೆ. ಯಾಕೆ ಸೈಜ್ ಇನ್ಕ್ರೀಸ್ ಆಗ್ತಿದೆ ಆಮೇಲೆ ಡಿಕ್ರೀಸ್ ಆಗ್ತಿದೆ ಅಂತ ಕೇಳ್ತಾರೆ. ಇದಕ್ಕೂ ಕೂಡ ಲ್ಯಾಪ್ಲಾಸ್ ಅವರು ಆನ್ಸರ್ ಮಾಡೋಕ್ಕಾಗಲ್ಲ. 9 ಪ್ಲಾನೆಟ್ ಯಾಕೆ ಬಂತು ಅಂತ ಹೇಳೋಕ್ಕಾಗಲ್ಲ. ಸೋಲಾರ್ ಸಿಸ್ಟಮ್ ಯಾಕೆ ಹಿಂಗಿದೆ ತೋರಿಸೇ ಬಿಡ್ತೇನೆ, ಒಂದು ನಿಮಿಷ. ಸೋಲಾರ್ ಸಿಸ್ಟಮ್ ನಿಮ್ಗೆ ಅದು ಡಯಾಗ್ರಾಮ್ ಅರ್ಥ ಆಗಬೇಕಂದ್ರೆ ಐ ವಿಲ್ ಶೋ ಯು. ನೋಡಿ, ಫುಲ್ ಸೂಪರ್ ಸಬ್ಜೆಕ್ಟ್ ಇದೆ, ಆ್ಯಕ್ಚುಲಿ ಸಖತ್ತಾಗಿದೆ. ಒಂದು ನಿಮಿಷ, ಸೋಲಾರ್ ಸಿಸ್ಟಮ್ದೊಂದು ಡಯಾಗ್ರಾಮ್ ನೋಡೇ ಬಿಡೋಣ, ಅದರಿಂದ ಅರ್ಥ ಈಸಿಯಾಗಿ ಆಗುತ್ತೆ. ಸೋಲಾರ್ ಸಿಸ್ಟಮ್ ಗೋ, ಇಮೇಜಸ್, ಸೋಲಾರ್ ಸಿಸ್ಟಮ್ದು. ಓಕೆ, ನಿಮಗಿದು ಕಾಣ್ತಿದೆಯಾ? ಈ ಡಯಾಗ್ರಾಮ್ ನೋಡ್ತಾ ಇದ್ದರೆ ಮರ್ಕ್ಯುರಿ ಚಿಕ್ಕದಾಗಿದೆ, ವೀನಸ್ ಸ್ವಲ್ಪ ದೊಡ್ಡದಾಗಿದೆ, ಅರ್ತ್ ಸ್ವಲ್ಪ ದೊಡ್ಡದಾಗಿದೆ, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್ ಕಾಣ್ತಿದೆಯಾ? ಸೈಜಲ್ಲಿದೆ, ಅದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್ಲಿ ಸೈಜಲ್ಲಿ ಬರುತ್ತೆ. ಇದು ಯಾಕಿದೆ ಅಂತ ಕೇಳ್ತಾರೆ. ಈ ಥರನೇ ಯಾಕಿದೆ ಗುರು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಡಯಾಗ್ರಾಮಲ್ಲಿ ಗೊತ್ತಾಗುತ್ತೆ. ಸೈಜ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್, ಯಾಕೆ ಅಂತ ಕೇಳ್ತಾರೆ. ಇದನ್ನು ಕೂಡ ಲ್ಯಾಪ್ಲಾಸ್ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಏನು ಗುರು ಹುಚ್ಚು ಕ್ವಶನ್ಸ್ ಕೇಳ್ತವ್ರೆ ಅಂತ. ಇದಾದ್ಮೇಲೆ ಇನ್ನೊಂದು ಕೇಳ್ತಾರೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದನ್ನು ನೀವು ಅರ್ತ್ ಅಂತ ಅಂದ್ಕೊಂಡ್ರೆ ಇದೊಂದು ಆಕ್ಸಿಸ್ ಸೊಟ್ಟಾಗಿದೆ. ಅರ್ತ್ ಈಸ್ ಟಿಲ್ಟೆಡ್, ಅರ್ತ್ ಸ್ಟ್ರೈಟಾಗಿ ನಿಂತಿಲ್ಲ. ಭೂಮಿ ಈ ಥರ ಇಲ್ಲ, ಭೂಮಿ ಹ್ಯಾಸ್ ಅ ಟಿಲ್ಟ್ ಲೈಕ್ ದಿಸ್. ಇದು ಯಾಕೆ ಸೊಟ್ಟಾಗಿದೆ ಅಂತ ಕೇಳ್ತಾರೆ. ಯಾಕೆ ಮರ್ಕ್ಯುರಿ, ವೀನಸ್, ಅರ್ತ್ ಟಿಲ್ಟ್ ಆಗಿದೆ ಅಂತ ಕೇಳ್ತಾರೆ. ವೈ ದೇರ್ ಇಸ್ ಎ ಟಿಲ್ಟ್ ಅಂತ ಕೇಳ್ತಾರೆ. ಇದಕ್ಕೂ ಕೂಡ ವೈ ದೇರ್ ಇಸ್ ಎ ಟಿಲ್ಟ್ ಅಂತ ಕೇಳ್ತಾರೆ. ಇದಕ್ಕೂ ಕೂಡ ಅವ್ರು ಆನ್ಸರ್ ಮಾಡೋಕ್ಕಾಗಲ್ಲ. 9 ಪ್ಲಾನೆಟ್ ಯಾಕೆ ಬಂದಂತ ಹೇಳೋಕ್ಕಾಗಲ್ಲ. ಸೋಲಾರ್ ಸಿಸ್ಟಮ್ ಶೇಪ್ ಯಾಕೆ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಆರ್ಡರಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೂ ಅವ್ರು ಆನ್ಸರ್ ಮಾಡೋಕ್ಕಾಗಲ್ಲ. ಅದು ಯಾಕೆ ಬೆಂಡ್ ಆಗಿದೆ ಅಂತ ಆನ್ಸರ್ ಮಾಡೋಕ್ಕಾಗಲ್ಲ. ಆ್ಯಂಡ್ 4ನೇದು ಕೇಳ್ತಾರೆ, ಮೂನ್ಸ್. ಮೂನ್ ಆರ್ ಆಲ್ಸೋ ನೋನ್ ಆ್ಯಸ್ ಸ್ಯಾಟಲೈಟ್. ಸ್ಯಾಟಲೈಟ್ ಅಂದರೆ ಗೊತ್ತಾ, ನಮ್ಮ ಅರ್ತ್ಗೆ ಇದು ನಮ್ಮ ಚಂದ್ರ, ಇದು ನಮ್ಮ ಇದು ನಮ್ಮ ಭೂಮಿ ಅಂದ್ಕೊಂಡ್ರೆ ಇದಕ್ಕೆ ಒಂದು ಚಂದ್ರ ಇದ್ದಾನೆ. ದಿಸ್ ಇಸ್ ಕಾಲ್ಡ್ ಎಸ್ ಸ್ಯಾಟಲೈಟ್. ಸ್ಯಾಟಲೈಟ್ ಈಸ್ ಸ್ಪಿನ್ನಿಂಗ್ ಅರೌಂಡ್ ದ ಪ್ಲಾನೆಟ್. ನಮ್ಮ ಭೂಮಿ ಸುತ್ತೂರ ಚಂದ್ರ ತಿರುಗ್ತಿದ್ದಾನೆ, ಹಾಗೂ ನಮ್ಮ ಭೂಮಿ ಏನು ಮಾಡ್ತಿದೆ, ಸೂರ್ಯನ ಸುತ್ತೂರ ತಿರುಗ್ತಾ ಇದೆ ಅಲ್ವಾ, ಇದ್ರ ಸುತ್ತೂರ ತಿರುಗ್ತಿದೆ ಅಲ್ವಾ. ಯಾಕೆ ಭೂಮಿ ಸುತ್ತೂರ ಚಂದ್ರ ತಿರುಗ್ತಿದ್ದಾನೆ, ಯಾಕೆ ಚಂದ್ರ ಸೂರ್ಯನ ಸುತ್ತೂರ ತಿರುಗ್ತಾ ಇಲ್ಲ ಅಂತ ಕ್ವಶನ್ ಮಾಡ್ತಾರೆ. ಇದಕ್ಕೆ ಕೂಡ ಅವ್ರ ಹತ್ರ ಆನ್ಸರ್ ಇಲ್ಲ. ದೇ ಡೋಂಟ್ ಹ್ಯಾವ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಲ್ಸೋ. ಹೆಂಗೆ ಆನ್ಸರ್ ಮಾಡೋಕ್ಕಾಗತ್ತೆ? ಸೊ ಯಾಕೆ ಭೂಮಿಗೆ ಒಂದೇ ಚಂದ್ರ ಇದ್ದಾನೆ, ಸ್ಯಾಟರ್ನ್ ಮತ್ತು ಜುಪಿಟರ್ಗೆ ಜಾಸ್ತಿ ಚಂದ್ರ ಇದ್ದಾರೆ ಅಂತ ಕೇಳ್ತಾರೆ. ವೈ ದೇರ್ ಆರ್ ಮೋರ್ ಸ್ಯಾಟಲೈಟ್ಸ್ ಫಾರ್ ದೆಮ್ ನಾಟ್ ಫಾರ್ ಅರ್ತ್ ಅಂತ. ಇದನ್ನು ಅವ್ರು ಆನ್ಸರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ಸಚ್ ಡ್ರಾಬ್ಯಾಕ್ಸ್ ಮೋನೋಯಿಸ್ಟಿಕ್ ಥಿಯರಿ ಫೇಲ್ಸ್. ಈ ಮೋನೋಯಿಸ್ಟಿಕ್ ಥಿಯರಿ, ಸಿಂಗಲ್ ಬಾಡಿ ಥಿಯರಿ ಇದೆ ಅಲ್ವಾ, ಇದು ಕಂಪ್ಲೀಟಾಗಿ ಫೇಲ್ ಆಗುತ್ತೆ. ಮೋನೋಯಿಸ್ಟಿಕ್ ಥಿಯರಿ ಫೇಲ್ಸ್. ಡ್ರಾಬ್ಯಾಕ್ಸ್ ಏನು, ಯಾರೂ ಒಪ್ಕೊಳ್ಳಲ್ಲ. ಸಿಂಗಲ್ ಬಾಡಿಯಿಂದ ಪ್ರಪಂಚ ಸೃಷ್ಟಿಯಾಯಿತು ಒಂದು ನೆಬ್ಯುಲಾಯಿಂದ ಅಂದರೆ ಒಪ್ಕೊಳ್ಳಲ್ಲ. ಮೋನೋಯಿಸ್ಟಿಕ್ ಥಿಯರಿ ಕೊಟ್ಟಿದ್ದಿಬ್ಬರು, ಕ್ಯಾಂಟ್ ಅವ್ರು ಕೊಡ್ತಾರೆ 1755ರಲ್ಲಿ. ಆಮೇಲೆ ನಮ್ಮ ಲ್ಯಾಪ್ಲಾಸ್ ಅವ್ರು ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ, ಲ್ಯಾಪ್ಲಾಸ್ ಅವ್ರು ಕೊಡ್ತಾರೆ 1796ರಲ್ಲಿ. ಇವರಿಬ್ಬರು ಕೊಡುವಂಥ ಥೀಸಿಸ್, ಕ್ಯಾಂಟ್ ಅವ್ರು ಕೊಟ್ಟಿದ್ದ ಥೀಸಿಸ್ನ ಲ್ಯಾಪ್ಲಾಸ್ ಅವರು ಮಾಡಿಫೈ ಮಾಡಿಕೊಡ್ತಾರೆ. ಇಬ್ಬರದು ರಿಜೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ಸಿಂಗಲ್ ಬಾಡಿ ಥಿಯರಿ. ಇದನ್ನು ಸಿಂಗಲ್ ಬಾಡಿ ಥಿಯರಿ ಅಂತ ಕರಿಬೋದು. ಸಿಂಗಲ್ ಬಾಡಿಯಿಂದ ಪ್ರಪಂಚದ ಸೃಷ್ಟಿ ಆಯ್ತಂದರೆ ನಾನು ನಂಬಲ್ಲ, ನೀವು ನಂಬಲ್ಲ, ಯಾರು ನಂಬಲ್ಲ. ಯಾಕಂದರೆ 9 ಗ್ರಹಗಳು ಯಾಕೆ ಬಂತು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಚಂದ್ರ ಯಾಕೆ ಭೂಮಿಗೆ ಯಾಕೆ ಒಂದೇ ಚಂದ್ರ, ಸ್ಯಾಟರ್ನ್ಗೆ, ಜುಪಿಟರ್ಗೆ, ನೆಪ್ಚ್ಯೂನ್ಗೆ ಯಾಕೆ ಜಾಸ್ತಿ ಚಂದ್ರ ಅಂತ ಕೇಳ್ತಾರೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ ಯಾಕಿದೆ ಅಂತ ಕೇಳ್ತಾರೆ. ಇನಿಷಿಯಲಿ ಸ್ಪಿನ್ ಆಗ್ತಿದೆ ಅಂದೆಲ್ಲಪ್ಪ, ಯಾಕೆ ಸ್ಪಿನ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಹೀಟ್ ಮೊದಲೇ ಇತ್ತು ಅಂತಿದೆಯಾ, ಯಾಕೆ ಹೀಟ್ ಇದೆ ಅಂತ ಕೇಳ್ತಿದ್ದಾರೆ. ತಲೆ ಕೆಟ್ಟಿದ್ದ ಕ್ವಶನ್ಸ್. ವೈವಾ ಇರುತ್ತೆ ಗೊತ್ತಾ, ವೈವಾದಲ್ಲಿ ಫ್ಯಾಕಲ್ಟಿ ಹೆಂಗೆ ಕೇಳ್ತಿರೋ ಇವ್ರಿಗೂ ಹಾಗೆ ಕೇಳ್ತಿದ್ದಾರೆ. ಇವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ದಿಸ್ ಮೋನೋಯಿಸ್ಟಿಕ್ ಥಿಯರಿ ಫೇಲ್ಸ್. ಮೋನೋಯಿಸ್ಟಿಕ್ ಥಿಯರಿ
ಫೇಲ್ಸ್. ಇಷ್ಟು ಅರ್ಥ ಆಗಿದ್ರೆ ದೆನ್ ಐ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಥಿಯರಿ. ಅದಕ್ಕಿಂತ ಮೊದಲು ಒಂದು ಕೆಲಸ ಮಾಡ್ತೇನೆ, ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೇನೆ, ಬಿಕಾಸ್ ವಿಡಿಯೋ ತುಂಬ ದೊಡ್ಡದಾಗಿದೆ. ಇದನ್ನು ಪಾರ್ಟ್ 1 ಅಂತ ಅಪ್ಲೋಡ್ ಮಾಡ್ತೇನೆ, ಇದಾದಮೇಲೆ ಪಾರ್ಟ್ 2 ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆನಾ? ಜೈ.